ಪ್ರಾರ್ಥಿಸಿಕೊಂಡು ಗುರುತ್ವಯ ಶ್ರೀಪಾದಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶುದ್ಧ ಬ್ರಹ್ಮಪೀಠದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಪಾಠದಲ್ಲಿ ಉಪಸ್ಥಿತರಿರತಕ್ಕಂತಹ ಸಮಸ್ತ ಶುದ್ಧ ಬ್ರಹ್ಮರೇ, ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಎನ್ನಯ ಶರಣಾರ್ಥಿಗಳು. ನಿನ್ನೆ ದಿವಸ ಗುರುಗಳು ಶ್ರೀ ನಿಶ್ಚಲದಾಸಿಯವರು ರಚಿಸಿದಂತಹ ಗ್ರಂಥ ವಿಚಾರ ಸಾಗರ ಅಂತಕ್ಕಂತಹ ಗ್ರಂಥದೊಳಗಿನ ತರಂಗ 4 ಶ್ರೇಯಾಂಕ 146 ದೋಹ 50ರಲ್ಲಿ ಬರ್ತಕ್ಕಂಥ ಅನಿರ್ವಚನೀಯ ಖ್ಯಾತಿಯ ಮೂಲಕ ವೇದ ಸಮ್ಮತವಾದಂತಹ ಮೋಕ್ಷ ಪ್ರಾಪ್ತಿಯನ್ನ ಮಾಡಿಕೊಳ್ಳುವಂತಹ ವಿಷಯವನ್ನು ಕುರಿತು ನಮಗೆಲ್ಲ ಉಪದೇಶವನ್ನ ಮಾಡೋದು. ಈ ಜಗತ್ತಿನಲ್ಲಿ ವಸ್ತುಗಳನ್ನ 2 ಭಾಗ ಮಾಡ್ಯಾರ. ಒಂದು ಆತ್ಮ, ಇನ್ನೊಂದು ಅನಾತ್ಮ ಅಂತ. ಒಂದು ಆತ್ಮ, ಇನ್ನೊಂದು ಅನಾತ್ಮ. ವಸ್ತುಗಳು ಜಡವಾಗಿವೆ, ವಿನಾಶಿಯಾಗಿವೆ. ಆ ವಸ್ತು ಏನಂತಾರ ಅನಾತ್ಮ ಅಂತಾರ. ಇನ್ನೊಂದು ಯಾವುದು ಅಂದ್ರೆ ಚೇತನವಾಗಿದೆ. ಪ್ರಪಂಚಕ್ಕೆ ಎಲ್ಲಾ ಜಡ ವಸ್ತುವಿಗೆಲ್ಲ ಆಧಾರವಾಗಿದೆ. ಪಂಚಮಹಾಭೂತಗಳು ಒಂದೇ ಸೇರಿದ್ದರಾಗ ಚಿರಾಭಾಸ ಕಲ್ಪಿತ ಮಹಾಪುರುಷನಾಗ್ತಾನ. ಪಂಚಮಹಾಭೂತ ಬೇರೆ ಇಲ್ಲ, ಭೂಮಿ. ಈ ಭೂಮಿಯೊಳಗಿನ ಒಂದು ಅಂಶ, ಆಕಾಶದೊಳಗಿನ ಒಂದು ಅಂಶ, ವಾಯುವಿನೊಳಗಿನ ಒಂದು ಅಂಶ, ನೀರಿನೊಳಗಿನ ಒಂದು ಅಂಶ. ಹೀಗೆ ಪಂಚಮಹಾಭೂತಗಳಲ್ಲಿ ಎಲ್ಲಾ ಒಂದೊಂದು ಅಂಶ ಸೇರಿದ್ದಾಗ ಆಗಿದ್ದೇ ಕಲ್ಪಿತ ಪುರುಷ ಚಿರಾಭಾಸ. ಈ ಕಲ್ಪಿತ ಮಹಾಪುರುಷ ಪರಿಪೂರ್ಣವಾದ ಆಗಿದ್ರ ಅದು ಅದೇ ಆಧಾರ, ಅದೇ ಪರಮಾತ್ಮ ಆಗಿರ್ತಾನ. ಸಾಕ್ಷಿ ಚೇತನ ಆಗಬೇಕು. ಪೂರ್ಣವಾಗದಿದ್ರ ಏನೋ ಒಂದು ಆದಿಶಕ್ತಿಯ ಮೇಲೆ ಪಂಚಭೂತಗಳಲ್ಲಿ ಲೀನ ಆಗ್ತಾನ. ನಮ್ಮನ್ನ ಪರಿಚಯ ಮಾಡಿಕೊಳ್ಳಬೇಕಾದ್ರೆ ಯಾವ ಊರ, ಯಾವ ಹೆಸರು, ಏನ್ ಹೆಸರ, ಗಂಡು ಹೆಣ್ಣು, ಹೀಗೆ ಕಾಲ, ಜಾತಿ ಇತ್ಯಾದಿ ವಸ್ತುವಿನಿಂದ ನಾವು ನಮ್ಮನ್ನ ಪರಿಚಯ ಮಾಡಿಕೊಳ್ಬೇಕು. ಸಾಕ್ಷಿ ಚೇತನದಿಂದ ಪರಿಚಯ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಜಡವಸ್ತು ಕಾಣುವಾಗ ಚಿರಾಭಾಸನಾಗಿ ಕಾಣಿಸ್ತೀವಿ. ಆದ್ರೆ ಸಾಕ್ಷಿ ಚೇತನಾಗಿ ಕಾಣಬೇಕಾದ್ರೆ ಆತ್ಮಸಾಕ್ಷಿಗಳಾಗಿರಬೇಕಾಗುತ್ತದೆ. ಅದಕ್ಕೆ ತ್ರಿಪುಟಿ ಜ್ಞಾನಗಳಿಂದ ಅಂದ್ರೆ ಜ್ಞಾತೃ, ಜ್ಞಾನ, ಜ್ಞೇಯ. ಜ್ಞಾತೃ ಅಂದ್ರೆ ಅರಿಯುವ ಅಂತಾರ. ಚಿರಾಭಾಸನಾಗಿ ಎಷ್ಟನ್ನ ತಿಳ್ಕೊಂಡಿರ್ತೀರಿ ಅದಕ್ಕೆ ಅಥವಾ ತಿಳುವಳಿಕೆ ಅಂತಾರ. ಅರಿಯುವುದಾದ್ರೆ ಹೆಂಗ್ ಅರಿಯಬೇಕು ಅಂದ್ರೆ ಸಾಕ್ಷಿ ಚೇತನನಾಗಿ ಅರಿಯುವವರಾಗಿರಬೇಕು. ಅಂಗೈಯಲ್ಲಿ ನೆಲ್ಲಿಕಾಯಿ ಆಗಬೇಕು. ಅದಕ್ಕೆ ಚಿರಾಭಾಸ ಅರಿಬೇಕಾದ್ರೆ ಸಾಕ್ಷಿ ಚೇತನಾಗಿ ಅಂದ್ರೆ ಅದು ನಾನಲ್ಲ ಅನ್ನುವ ರೀತಿಯಲ್ಲಿ ಅರಿತರ ದುಃಖ ನಿವೃತ್ತಿ ಆಗ್ತದೆ. ಈ ನಮ್ಮದೊಂದು ಮನಿ ಅದ. ಆ ಮನಿ ಬಾಡಿಗೆ ಮಾಲೀಕ ಬೇರೆ ಇರ್ತಾನ. ಆ ಬಾಡಿಗೆ ಮನೆಯಾಗ ಗಾಳಿ ಬಿದ್ದಾರ. ಆ ಮಾಲೀಕನಿಗೆ ತಿಳಿಸಿದ್ರೆ ನಿಶ್ಚಿತ
ಬಗ್ಗೆ ಚಿಂತಿಸುವುದಿಲ್ಲ. ಇಲ್ಲಿ ಜ್ಞಾತೃ ಅಂದ್ರ ತಿಳಿಯುವಾತ, ಜ್ಞಾನ ಅಂದ್ರ ತಿಳುವಳಿಕೆ, ಅರಿವು. ಈ ಅರಿವು ಶಬ್ದದ ಮೂಲಕ, ರೂಪದ ಮೂಲಕ, ಶಬ್ದದ ಮೂಲಕವೋ ರೂಪದ ಮೂಲಕವೋ ಯಾವುದರ ಮೂಲಕ ಎಷ್ಟನ್ನು ತಿಳ್ಕೊಂಡಿದ್ದೀವಿ ಅನ್ನುವ ಅನುಭವ, ಅನುಭೂತಿ, ದುಃಖ ನಿವೃತ್ತಿ ಮೂಲಕ ಅರಿತರು ಅನ್ನುವುದರ ಮೂಲಕ, ಯಾವುದರ ಮೂಲಕ ಅರಿತರೋ ಅನ್ನುವುದರ ಮೂಲಕ, ಅಂದ್ರೆ ತಿಳುವಳಿಕೆ ಹ್ಯಾಂಗ ಮಾಡ್ಕೋಬೇಕಂದ್ರೆ ಇಡೀ ಬ್ರಹ್ಮಾಂಡ ತುಂಬಾ ಸಾರಿಸಲಾದ ಮುಕ್ತಿ ಎಲ್ಲಾ ಕಡೆ ಆವರಿಸಿದೆ, ತುಂಬಿ ತೋಡ್ತಾ ಇದೆ. ಇರುವಿಕೆಯಲ್ಲಿ ಸಾಕ್ಷಿ, ತೋರುವಿಕೆಯಲ್ಲಿ ಜಡ. ಈ ಜಡವಸ್ತು ಇಲ್ಲಿ ತಿಳ್ಕೊಳ್ಬೇಕಾದ ಏನು ಅಂದ್ರೆ, ಅಜ್ಞಾನಿ ಆದವನು ಜಡವಸ್ತುಗಳನ್ನು ತಿಳ್ಕೊಳ್ತಾನ, ಜ್ಞಾನಿಯಾದವನು ಸಾಕ್ಷಿ ಚೇತನ ವಸ್ತುವನ್ನ ತಿಳ್ಕೊಳ್ತಾನೆ. ಜ್ಞಾನಿ ಆತ್ಮವನ್ನು ತಿಳ್ಕೊಳ್ತಾನ, ಅಜ್ಞಾನಿ ಅನಾತ್ಮವನ್ನು ತಿಳ್ಕೊಂಡು ಅದನ್ನೇ ಸಂಗ್ರಹ ಮಾಡ್ಕೊಂತ ಹೋಗ್ತಾನೆ. ಈ ಆತ್ಮವನ್ನ ಗುರುತಿಸುವುದು ಗುರುತಿಸುವುದಂದ್ರೆ ಅಂಗೈಯೊಳಗಿನ ನೆಲ್ಲಿಕಾಯಿ ಇದ್ದಂಗೆ ಇರಬೇಕು. ಬೆಟ್ಟ ಗುಡ್ಡವನ್ನು ಸುತ್ತಿ ನೆಲ್ಲಿಕಾಯಿ ನೋಡುವಂಗೆ ಇರಬಾರದು. ನೆಲ್ಲಿಕಾಯಿ ಅಂಗೈಯಲ್ಲೇ ಇರಬೇಕು. ಅಂದ್ರೆ ತಕ್ಷಣವೇ ಆ ವಸ್ತುವಿನ ಜ್ಞಾನವಾಗಬೇಕು. ಸಾಕ್ಷಿಯಾಗಿ ವ್ಯವಹಾರ ಅಥವಾ ಸಂಪರ್ಕ ಇರಬೇಕು. ಬಸವಣ್ಣನವರು ಕಂಡ ಕಳ್ಳನಲ್ಲಿ ಬರೀ ಕಳ್ಳನಾಗಿ ಕಾಣಲಿಲ್ಲ, ಆ ಕಳ್ಳನಲ್ಲಿ ಕೂಡಲ ಸಂಗಮನನ್ನು ಕಂಡರು. ಹಾಗೆ ಕಾಣಬೇಕಾದ್ರೆ ಬಸವಣ್ಣ ತಾನು ಮೊದಲು ಕೂಡಲ ಸಂಗಮ ದೇವ ಆಗಿದ್ದ, ಅಂದ್ರೆ ಸಾಕ್ಷಿ ಚೇತನನಾಗಿದ್ದ. ಹಾಗೆ ಆಗಲೇ ಬರೀ ಚಿರಾಭಾಸನಾಗಿ ನೋಡಿದ್ರ ಆ ಬಂದಂತ ಕಳ್ಳ ಬರೀ ಕಳ್ಳನಾಗಿ ಕಾಣುತ್ತಿದ್ದ. ಅಂದ್ರ ಇಲ್ಲಿ ಬಸವಣ್ಣ ಜ್ಞಾತೃ ಆದ, ಕಳ್ಳ ಜ್ಞೇಯನಾದ, ಜ್ಞಾನವೇ ಸಾಕ್ಷಿ ರೂಪವಾಯಿತು. ಇದರಂತೆ ಬುದ್ಧ ಜ್ಞಾತೃ ಆದ್ರ, ಅಂಗುಲಿಮಾಲ ಜ್ಞೇಯನಾದ, ಬುದ್ಧನ ಜ್ಞಾನವೇ ಸಾಕ್ಷಿ ರೂಪವಾಯಿತು. ಹೀಗೆ ನಾವು ಅನೇಕ ಉದಾಹರಣೆಗಳನ್ನ, ದೃಷ್ಟಾಂತಗಳನ್ನ ನಮ್ಮ ಎದುರು ಇರುವಾಗ ನಾವು ಕೂಡ ಏನಾಗಬೇಕಂದ್ರೆ ಜ್ಞಾತೃಗಳಾಗಿ ಪ್ರತಿಯೊಂದು ವಸ್ತು ಅಂದ್ರೆ ಜಡ ಅಜಡ ಆತ್ಮ ಅನಾತ್ಮಗಳೆಲ್ಲ ಎಲ್ಲದರಲ್ಲಿಯೂ ನಾವು ಸಾಕ್ಷಿ ರೂಪರಾಗಿ ಸಾಕ್ಷಿ ಸ್ವರೂಪವನ್ನು ಕಾಣಬೇಕು. ಆಗ ಪರಮಾತ್ಮ ಪರಮಾನಂದ ಪ್ರಾಪ್ತಿ ಆಗ್ತದೆ, ಸರ್ವ ದುಃಖ ನಿವೃತ್ತಿ ಆಗ್ತದೆ. ತೋರುವ ವಸ್ತುಗಳೆಲ್ಲ ಪಂಚಭೂತಾತ್ಮಕವಾಗಿ ವಸ್ತುಗಳಾಗಿ ಕಂಡರೂ ಅಲ್ಲಿ ಅವೆಲ್ಲ ಆಭರಣ ರೂಪಗಳೇ ಆಗಿರ್ತವ. ಆದರೆ ಅವುಗಳನ್ನೆಲ್ಲರಿಗೂ ಮೂಲ ವಸ್ತು ಬಂಗಾರ ಆಗಿರ್ತದೆ. ಹೀಗೆ ಆ ಮೂಲ ವಸ್ತು ಬಂಗಾರ ಆಗಿರುವಂತೆ ಈ ಜಗದ ಸಕಲ ಚರಾಚರ ವಸ್ತುಗಳ ಮೂಲ ರೂಪ ಯಾವುದಂದ್ರೆ ಸಾಕ್ಷಿ ಚೇತನವೇ ಆಗಿರ್ತದೆ. ಹಾಗೆ ನೋಡಿದಾಗ ಸರ್ವ ದುಃಖ ನಿವೃತ್ತಿ ಆಗ್ತದೆ, ಪರಮಾನಂದ ಪ್ರಾಪ್ತಿ ಆಗ್ತದೆ. ಸಾಕ್ಷಿ ಅಂದ್ರೆ ಪ್ರತ್ಯೇಕ ಆತ್ಮ, ಪಿಂಡಾಂಡದೊಳಗಿನ ಪ್ರತ್ಯೇಕ ಆತ್ಮ, ಸಾಗರದೊಳಗಿನ ಒಂದು ಬುರುಷಿ ನೀರು ಇದ್ದಂಗ. ಸಾಗರದ ಒಂದು ಹನಿ ನೀರಾಗಲಿ, ಒಂದು ಬರುಷಿ ನೀರಾಗಲಿ, ಅದು ಇಡೀ ಸಾಗರದ ನೀರಿಗೆ ಸಮಾನ ಆಗಿರ್ತದೆ. ಹಾಗೆ ಬ್ರಹ್ಮಾಂಡ ಸ್ವರೂಪನಾದಂತಹ ಬ್ರಹ್ಮನೇ ಪಿಂಡಾಂಡದಲ್ಲಿ ಇರುವ ಆತ್ಮ ಅಥವಾ ಅಣು ಅಣುವಿನಲ್ಲಿಯೂ ಕೂಡ ಆ ಸಾಕ್ಷಿ ಚೇತನನಿದ್ದಾನೆ. ಇಡೀ ಬ್ರಹ್ಮಾಂಡವನ್ನ ನಮ್ಮ ಸಾಕ್ಷಿ ಚೇತನದಲ್ಲಿ ಅಧ್ಯಸ್ಥವಾಗಿದೆ. ಹೊರಗ ಕಾಣುವಂತಹ ಆಕಾಶ ನಮ್ಮೊಳಗಿನ ಸಾಕ್ಷಿ ಚೇತನಕ್ಕಿಂತಲೂ ಅನಂತಪಟ್ಟು ಚಿಕ್ಕದಾಗಿದೆ. ಹೊರಗೆ ಕಾಣ್ತಿರ್ತಕ್ಕಂಥ ಆಕಾಶ ಏನಿಲ್ಲ, ನಮ್ಮ ಬಹಳ ವಿಶಾಲವಾಗಿ ದೊಡ್ಡದಾಗಿ ಕಾಣಿಸ್ತದೆ. ಆದ್ರೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಸಾಕ್ಷಿ ಚೇತನಕ್ಕಿಂತಲೂ ಆ ಆಕಾಶ ಅನಂತಪಟ್ಟು
ದೊಡ್ಡದಾಗಿದೆ ಅಂತ ಅಂದ ಮೇಲೆ ಸಾಕ್ಷಿ ಚೇತನ ಎಷ್ಟು ವಿಶಾಲವಾಗಿದೆ ಅಂತಕ್ಕಂಥದ್ದು ಇಲ್ಲಿ ತೋರಿಸಿಕೊಡ್ತಾರೆ. ಈ ಇಂಥ ಒಂದು ಅನಿರ್ವಚನೀಯವಾದಂತಹ ಜಗತ್ತಿನಲ್ಲಿ ಮನುಷ್ಯ ತನ್ನ ಅಹಂಕಾರ ಪ್ರದರ್ಶನ ಮಾಡಬಾರದು ಅನ್ನುವುದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಅದು ಒಂದು ಊರಿನೊಳಗೆ ಒಬ್ಬ ಶ್ರೀಮಂತನಿದ್ದ. ಆ ಶ್ರೀಮಂತ ಒಂದು ಮನಿ ಕಟ್ಟಿಸಿದ್ದ. ಆ ಮನಿ ಎಂತಾದಿತ್ತು ಅಂತಂದ್ರ ಆ ಸುತ್ತಮುತ್ತಲಿನ ಏರಿಯಾದೊಳಗ ಅಂದ್ರೆ ಆ ಜಿಲ್ಲೆಯಲ್ಲಿ ಆಗಲಿ ಆ ಸುತ್ತಮುತ್ತಲಿನ 10 ಹಳ್ಳಿಗಳಲ್ಲಿ ಆಗಲಿ ಅಂತ ಮನೆಯೇ ಇರಲಿಲ್ಲ. ಅಂತ ಒಂದು ಮನೆಯ ಗೃಹ ಪ್ರವೇಶ ಮಾಡಲಿಕ್ಕೆ ಸಾರ್ವಜನಿಕರು ಎಲ್ಲರನ್ನೂ ಬಂಧು ಬಾಂಧವರು ಊರಿನ ಜನ ಎಲ್ಲರಿಗೂ ಆಮಂತ್ರಣವನ್ನು ನೀಡಿದ. ಬಂದ ಜನಕ್ಕೆಲ್ಲ ತನ್ನ ಮನೆಯ ಒಂದು ವೃತ್ತಾಂತವಂತೆ ಹೇಳುತ್ತಿದ್ದ. ಈ ಮನೆ ಇದು ಹಿಂಗ್ ಕಟ್ಸಿದ್ರಿ, ಕಪ್ಪಾಟ ಹಿಂಗದ್ರಿ, ಇಲ್ಲಿ ಲೈಟ್ ಹಿಂಗದ್ರಿ, ಇದು ಡೋರ್ ಹಂಗದ್ರಿ ಎಂದು ಮನೆಯ ವರ್ಣನೆಯನ್ನ ಬಂದವರ ಮುಂದೆಲ್ಲ ಹೀಗೆ ವಿಜೃಂಭಣೆಯಿಂದಾಗಿ ಅದನ್ನ ಹೇಳ್ಕೊಳ್ತಿದ್ದ. ಅಂದ್ರೆ ನಾನು ಕಟ್ಸೀನಿ, ನಾನು ಇಂಥ ಮನೆಯನ್ನು ಕಟ್ಸೀನಿ, ಇಷ್ಟು ದೊಡ್ಡ ಮನೆ, ಇಷ್ಟೆಲ್ಲ ಸೌಕರ್ಯಗಳಿವೆ, ನನ್ನಂಥ ಮನೆ ಇಲ್ಲಿ ಯಾರು ಕಟ್ಟಿಲ್ಲ ಅನ್ನತಕ್ಕಂಥ ಭಾವ ಅವನಲ್ಲಿ ಅಹಂಕಾರ ಎದ್ದು ತೋರ್ತಿತ್ತು. ಈಗ ಎಲ್ಲರನ್ನ ಕರೆಸಿದಂತ ಸಮಯದೊಳಗೆ ಗುರುಗಳೊಬ್ಬರನ್ನ ತಮ್ಮ ಮನೆ ಗುರುಗಳನ್ನು ಕರೆಸಿಕೊಂಡಿದ್ರು. ಆ ಗುರುಗಳು ಇವನ ಓಡಾಟ, ಇವನ ಚಲವನ್ನ, ಇವನ ಅಹಂಭಾವ, ಇವನೆಲ್ಲ ವೃತ್ತಿಯನ್ನ ನೋಡಿದ್ರು. ಅವರಿಗೆ ಇವನು ಸ್ವಲ್ಪ ಇವನ ಅಹಂ ಇಳಿಸಬೇಕು ಅಂತ ಮನಸ್ಸು ಆಯ್ತು. ಗುರುಗಳು ಆತನನ್ನ ಕರೆದು ಮನಿ ಬಹಳ ಚೆನ್ನಾಗಿ ಕಟ್ಟಿದೆಪ್ಪ, ಇಂಥ ಮನಿ ನಾನು ಎಲ್ಲಿಯೂ ನೋಡಿಲ್ಲ ಅಂದಾಗ ಆತ ಇನ್ನಷ್ಟು ಉಬ್ಬಿ ಹೋದ. ಆಗ ಗುರುಗಳ ಕ್ಷೇತ್ರ ಗೋಡೆ ಮೇಲೆ ಇರ್ತಕ್ಕಂಥ ಒಂದು ಚಿತ್ರವನ್ನು ತೋರಿಸಿ, ಆ ಚಿತ್ರ ಇದೆಯಲ್ಲ ಅದೇನದು ಗೊತ್ತಾಗಲಿಲ್ಲ ನನಗ ಅಂತ ಕೇಳ್ತಾರೆ. ಗುರುಗಳೇ ಅದು ಇದು ಜಗತ್ತಿನ ನಕಾಶೆ ಅದರಿ. ಹೌದಾ, ಜಗತ್ತಿನ ನಕಾಶೆ ಅಂದ್ರೆ ಅದರೊಳಗೆ ಮತ್ತು ನಮ್ಮ ಭಾರತ ದೇಶನ ಇರ್ಬೇಕಲ್ಲಪ್ಪ ಅಂತ ಐತಲ್ರಿ. ಅಲ್ಲಿ ಸಾಲೊಂದಿಷ್ಟು ಕಾಣಿಸ್ತದೆ, ಒಂದು ಅಂಗೈ ಎದುರಿನಷ್ಟು ಐತ್ರಿ, ಅದು ನಮ್ಮ ಭಾರತ ಇಲ್ಲಿ ಐತಂತ ಪಟ್ಟಿಟ್ಟು ತೋರಿಸಲ್ಲ. ಹೌದು, ಎಷ್ಟು ದೊಡ್ಡ ಜಗತ್ತಿನ ನಮ್ಮ ಇಂಥ ದೊಡ್ಡ ದೇಶ ಅಷ್ಟೇ ಕಾಣಿಸ್ತದ ಹೆಂಗದು ಅಂತ. ಮತ್ತು ನಮ್ಮ ಅದೇ ಇಷ್ಟು ಸಣ್ಣದು ಕಾಣಿಸ್ತದಂದ್ರೆ ಈಗ ನಮ್ಮ ಜಿಲ್ಲಾ ಎಷ್ಟಿರ್ಬೇಕು, ನಮ್ಮ ರಾಜ್ಯ ಎಷ್ಟಿರ್ಬೇಕಪ್ಪ ಅಂತ ಅದು ಇಲ್ಲದ ಕಾಣುತ್ತಲ್ಲ ಅಂದ್ರೆ ರಾಜ್ಯವನ್ನು ತೋರಿಸಲ್ಲ. ಅದು ಅದಕ್ಕಿಂತಲೂ ಚಿಕ್ಕದಾಗಿತ್ತು. ಅದೇ ರೀತಿಯಾಗಿ ಜಿಲ್ಲೆಯನ್ನು ಕೇಳಿದ್ರು, ಅದು ಅದಕ್ಕಿಂತಲೂ ಚಿಕ್ಕದಾಗಿತ್ತು. ಈಗ ಎಲ್ಲವನ್ನೂ ಕೇಳ್ತಾ 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 ತಮ್ಮೂರಿನ ನಕಾಶೆಯನ್ನು ಕೇಳಿದ್ರು. ಅದರೊಳಗ ನಿನ್ನ ಮನಿ ಎಲ್ಲಿರಪ್ಪ ಅಂತ ಕೇಳಿದಾಗ ಆತ ಹೇಳ್ತಾನ, ಗುರುಗಳೇ ಮನಿ ಹಂಗೆ ಇಂಥ ದೊಡ್ಡ ನಕಾಶೆದೊಳಗೆ ಕಾಣಿಸ್ತದ್ರಿ, ಇದು ಅಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ. ತೋರಿಸಿದ್ರು ಕೂಡ ಅದು ನಮ್ಮ ಕಣ್ಣಿಗೆ ಕಾಣಲಾರದಷ್ಟು ಒಂದು ಸಣ್ಣ ಚುಕ್ಕಿನ ರೂಪದಲ್ಲಿ ಬರಬೇಕಾಗ್ತದ ಅಂತ ಹೇಳಿದಾಗ, ಹೌದಾ ಮತ್ತೆ ಇಷ್ಟು ಸಣ್ಣ ಚಿಕ್ಕಿ ಅಂತ ಮನಿ ಕಟ್ಟಿದ್ರಿ, ಮತ್ ಮಂದಿಗೆಲ್ಲ ಇಷ್ಟೆಲ್ಲ ಉಬ್ಬಿಬ್ಬಿ ಹೇಳಲಾಕತ್ತಿದೆಲ್ಲ, ಕಾಣಲಾಕ ಬರಲಾರದಂತ ಕಾಣಲಾರದಂತ ಒಂದು ಮನಿ ಕಟ್ಟಿಸಿದ್ರಿಂದ ಕಾಣಂಗ ನೀನು ಉಬ್ಬಿಬ್ಬಿ ಮನಿ ಶಿಫಾರಸು ಮಾಡ್ಲಾಕತ್ತೀರಿ, ತೋರಿಸ್ಲಾಕತ್ತೀಯಲ್ಲ ಅಂತಂದಾಗ ಅವನಲ್ಲಿರ್ತಕ್ಕಂಥ ಅಹಂಕಾರ ಜರದು ಕ್ಷಮಾ ಮಾಡಬೇಕು ಗುರುಗಳೇ, ನಾನೇ ಅಂತ ತಿಳ್ಕೊಂಡು ಅಹಂಕಾರ ನನ್ನಿಂದ ದೂರ ಆಯ್ತು ಅಂತ ಹೇಳಂದ ಗುರುಗಳಲ್ಲಿ ಶರಣಾಗ್ತಾನ. ಈ ರೀತಿಯಾಗಿ ಅದಕ್ಕ ನೀನ್ ಎಷ್ಟೇ ಬೆಳೆದ್ರು ಕೂಡ ಈ ಬ್ರಹ್ಮಾಂಡದೊಳಗ ನೀನೊಂದು ಅಣು ಇದ್ದಂಗ ಅಂತ ತಿಳ್ಕೋಪ. 33 ಕೋಟಿ ದೇವತೆಗಳೆಲ್ಲ ಸಾಕ್ಷಿ ಎಂಬ ಸಾಗರದಲ್ಲಿ ತೆರೆಗಳಿದ್ದಂಗ ಅಂದ ಮ್ಯಾಲ ಆ 33 ಕೋಟಿ ದೇವತೆಗಳ ಆರಾಧನೆ ಬಿಡಬೇಕಾದ ನೀನೇ ಸ್ವತಃ ಸಾಗರವಾಗಬೇಕು, ನೀವು ಮಹಾರಾಜರಾಗಬೇಕು. ಆಗಿ ನಿಮ್ಮಲ್ಲಿರುವಂತಹ ಮನಸ್ಸ, ಬುದ್ಧಿ, ಅಹಂಕಾರ, ಚಿತ್ತಗಳಂತಕ್ಕಂಥ ಸೈನಿಕರನ್ನ ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು, ನಿಮ್ಮ ಆಜ್ಞೆಯಲ್ಲದೆ ನಡೆಯುವಂಗೆ ಇಟ್ಟುಕೊಳ್ಬೇಕು, ನೀವು ಹೇಳಿದಂಗೆ ಕೇಳುವಂತಹ
ರೀತಿಯಲ್ಲಿ ಅವುಗಳನ್ನೆಲ್ಲ ಇಟ್ಟುಕೊಳ್ಬೇಕು. ಅಂದ್ರ ಅವುಗಳನ್ನ ನಿಗ್ರಹಿಸಬೇಕು. ಅದನ್ನ ಬಿಟ್ಟು ಅವುಗಳ ಅಧೀನ ನೀನು ಆದ್ರೆ, ಅವುಗಳ ಅಧೀನದಲ್ಲಿ ನೀನು ಇದ್ರೆ ನೀನು ರಾಜನಾಗುವ ಬಿಟ್ಟು ಏನಾಗ್ತಿದೆ ಅಂದ್ರೆ ಕಳ್ಳನಾಗಬೇಕಾಗ್ತದ. ಯಾಕಂದ್ರೆ ಸೈನಿಕರು ಹೇಳದಂಗ ಕಳ್ಳರು ಕೇಳಬೇಕಾಗ್ತದ. ನೀನು ಕಳ್ಳನಾದಿ ಅಂದ್ರೆ ಅವ್ನು ಹೇಳದಂಗ ಕೇಳೋದು ನೀನು ರಾಜ ಹೋಗಿ ಕಳ್ಳನ ಸ್ಥಿತಿಗೆ ಬರ್ತೀರಿ, ಸ್ಥಾನಕ್ಕೆ ಬರ್ತೀರಿ. ಅದಕ್ಕ ಬ್ರಹ್ಮಜ್ಞಾನವಿಲ್ಲದಕ್ಕ ರಜ್ಜು ಏನಾಗಿದೆ, ಉಪಯುಕ್ತ ಚೇತನದಲ್ಲಿ ಅದೃಶ್ಯವಾಗಿದೆ, ಅಧ್ಯಸ್ಥವಾಗಿದೆ. ಬೆಳಕಿಲ್ಲದಕ್ಕ ರಜ್ಜು ಸರ್ಪವಾಗಿ ತೋರ್ತದೆ. ಇಡೀ ಬ್ರಹ್ಮಾಂಡವೇ ಈ ಸಾಕ್ಷಿ ಚೇತನದಲ್ಲಿ ಅಡಗಿದೆ ಎಂಬುದೇ ವೇದ ಸಮ್ಮತ. ಇಂಥ ಒಂದು ವೇದ ಸಮ್ಮತವಾದಂತಹ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳಬೇಕಂತಕ್ಕಂಥ ಪಾಠ ಇಲ್ಲಿಗೆ ಮುಕ್ತಾಯವಾಗಿದೆ. ಮುಂದಿನ ವಿಷಯವನ್ನ ತಿಳಿದುಕೊಳ್ಳಲಿಕ್ಕೆ ನಾವೆಲ್ಲ ಅನುಗೊಳ್ಳೋಣ ಅಂತ ತಿಳಿಸುತ್ತಾ ಈ ಪ್ರಾಸ್ತಾವಿಕ ನುಡಿ ಪುಷ್ಪಗಳನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಸದ್ಗುರುಗಳಾದ ಶ್ರೀ ಗಂಗಾಧರ ಚಾರಿಮಂಚಿ ಗುರುಗಳು ಪ್ರಾಸ್ತಾವಿಕ ನುಡಿಯಲ್ಲಿ ನಿನ್ನೆ ಸದ್ಗುರುಗಳು ನನಗೆ ಬೋಧಿಸಿದ ಬೋಧನೆಯ ಸಾರಾಂಶವನ್ನ ಸ್ಪಷ್ಟವಾಗಿ ಮತ್ತೊಮ್ಮೆ ನೆನಪು ಮಾಡಿಕೊಟ್ಟು ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ದೋಹಾ ಗಾಯನ ಗೌರಮ್ಮ ಸಾಯಿಯವರಿಂದ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखई दिखी मति लखई सोमयी शुद्ध अपार अब्धि अपार स्वरूप मम लहरी विष्णु महे वरुणयमं शक्ति धनेश गणेश चाकृपालु सर्वज्ञ को ये धारत मुनि ध्यान ताको होत उपादिते मोमय पित्याभान पैदी जानई बिन जगत मन बूझे वरिसाम लसई बुजग जग दील है तो हम आपे आप बोध चाही जाको सुकृति भजत राम निष्काम तो मेरो है आत्मा काकू करू प्रणाम सो मेरो है आत्मा काकू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरणबसव स्वामी जी महाराज की जय। जय जय मंगलम जय नम पार्वती पति शिवाರಾರ ಮಹಾದೇವ. ಎಲ್ಲರಿಗೂ ಶರಣ ಶರಣಾರ್ಥಿ. ಇದುವರೆಗೆ ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರು ವಸ್ತು ನಿರ್ದೇಶನ ರೂಪ ಮಂಗಲದ ದೋಹಾ ಗಾಯನವನ್ನ ಸುಂದರವಾಗಿ ನಡೆಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಆಲಿಸೋಣ. ನಮ್ಮೋದೆ ನಾನು ಇದುಕೊಂಡಿದ್ದೆ ಅದು ಗುರುಗಳೇ ಈ 8 ಗಂಟೆಗೆ ಹುಡುಗರು ಹೊಂಟೇಂದು ಗುರುಗಳೇ ನೀವು ಓಲಕತ್ತಾರ. ಅದು
ಏನ್ರಿ ಅಲ್ಲಿ ಬಾಳ ದೂರ ಆಗ್ತದೆ. ಹೆಂಗ್ರಿ ಗುರುಗಳೇ? ರಾಯಚೂರು ಗುಲ್ಬರ್ಗ ಬಂದೇ ಬರ್ಬೇಕಾಗ್ತದಂತ. ನೀವು ಎಲ್ಲಿ ಹೋಲಕತ್ತೀರಲ್ಲ? ಇದು ಮುದ್ದನೂರು ಹೋಲಕತ್ತೀರಲ್ಲ? ಕರೆಕ್ಟ್ ಮುದ್ದನೂರು. ಎಷ್ಟಕ್ಕಿರ್ತೀರಿ ಅಲ್ಲಿ? ಅಲ್ಲೊಂದು 8 ಬಿಟ್ಟು ಅಂತಂದ್ರೆ ಅಂದಾಜು 10 ಗಂಟೆ 10 ತನ 11 ಗಂಟೆ ಅಲ್ಲೇ ಇರ್ತಾರ. ಜಲ ಮುಗಿಸ್ಕೊಂಡು ಹೋಗಿ ವಾಪಸ್ ಬರೋದು ಅದು ಒಂದು 3-4 ತಾಸು ಇರೋದಾಗ್ತದೆ ಮಾಡಿ. 3-4 ತಾಸು ಅಲ್ಲಿ ಅದಾರ ಜಗದ್ಗುರುಗಳು ಇರ್ತಾರಿಲ್ಲ ಅಲ್ಲಿ? ಇಲ್ಲ, ಯಾರು ಇರೋದಿಲ್ಲ ಗುರುಗಳಲ್ಲಿ. ಅಲ್ಲಿ ಯಾವ ಜಗದ್ಗುರು ಯಾರು ಇಲ್ಲದ ಗುರುಗಳಲ್ಲಿ ನಾವೇ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡುವ್ರಿ. ಅಂದ್ರೆ ನಮ್ಮ ಇವರು ಡಾಕ್ಟರ್ ಅವ್ರು ಏನು ನೋಡೇ ಅವ್ರಿ. ಅವರು ನಮ್ಮ ಇವರು ದಜ್ಜನ ಅಂತೇಳಿ ಡಾಕ್ಟರ್ ಅದಾರ ನಮ್ಮ ಸಮಾಜದವರು. ಅವ್ರ ಕಾರ್ದಾಗೆ ಹೊಂಟಿದ್ರು ನಾವು. ಎಷ್ಟು ಮಂದಿ ಹೊಲಕತ್ತೀರಿ? ಇಲ್ಲಿಂದ 4 ಮಟ್ಟ 5 ಮಂದಿ ಇರ್ಬೇಕು. 5 ಮಂದಿ ಹೊಲಕತ್ತೀರಿ. ನಾವು 4 ಜನ ರೀ. ನಮ್ಮ ಬಾಪರೆಯವರು, ಇನ್ನೊಬ್ರು ಉಪ್ಲಿಯವರು ಅಂತದ. ಉಪ್ಲಿಯವರು ಇನ್ನೊಬ್ರು ಮಾದೇವಪ್ಪ ಅಂತದಾರ. ಇನ್ನೊಬ್ರು ಈಗ ನೆನಪಲ್ಲ. ನೋಡ್ತೀನಿ ನಾನು ಹೆಂಗೇನ್ ಸಾಧ್ಯ ಅದ ನೋಡ್ತೀನಿ. ಬರ್ಲಕ್ಕಾಗ್ತಿತ್ತು ಬರ್ತೀನಿ ನೋಡಿ. ಮುದ್ನೂರು ಹೆಂಗ ಹೋಗ್ಬೇಕು? ಬಿಟ್ಟು ಬರ್ಬೋದು ಬೇಡ ಬೇಕಾದಾಗ. ರಾತ್ರಿ ಮಾತಾಡ್ಬೇಕಾಗಿತ್ತು, ಅದ್ರ ಸುದ್ದಿ ಮಾತಾಡ್ಲಿಲ್ಲ. ಬೇರೆ ಮಾತಾಡ್ದೆವು. ಇನ್ನೊಂದು ಇವರು ವಿನಾಯಕ್ ಅವರು ಲಿಂಕ್ ಆಪರೇಟ್ ಮಾಡಾಗ ಅವ್ರ ಮೊಬೈಲ್ ಚಾಲು ಇಟ್ಟು ಹೊರಗೆ ಹೋಗ್ಲಕತ್ತಾರ. ಅವ್ರಿಗೆ ಬೇರೆ ಕೆಲಸಗಳು ಏನೋ ಬೀಳ್ಲಕತ್ತಾವ. ಅವ್ರಿಗೆ ತೊಂದರೆ ಆಗ್ಲಿಕತ್ತದ. ಇದು ಮೊಬೈಲ್ ಆಪರೇಟ್ ಮಾಡೋದು ಆಗ್ತಾ ಇಲ್ಲ ಅವ್ರಿಗೆ. 10-15 ನಿಮಿಷ ಆಯ್ತು ಹಚ್ತೀನಿ. ಅದು ಯಾವ್ದು ಕನೆಕ್ಷನ್ ತಗೊಳ್ಳೋರು. ಯಾರು ಚಾಲು ಮಾಡ್ಕೊತೀರಿ ಕಂಟಿನ್ಯೂಸ್ ಕುಂತು, ಯಾರು ಚಾಲು ಇಟ್ಕೊಂಡು ಅದ್ರ ಜೊತೆಗೆ ಬಂದವ್ರಿಗೆಲ್ಲ ಕರ್ಕೊಳ್ಳೋದು, ಅದು ಯಾರು ಮಾಡ್ತೀರಿ ನೋಡ್ರಿ. ಸ್ವಲ್ಪ ವಿಚಾರ ಮಾಡಿ. ನೀವು ಮೇಲೆ ಊರಿಗೆ ಹೋಗ್ತೀರಿ. ನೀವು ಏನ್ ರೆಗ್ಯುಲರ್ ಇರಲ್ಲ. ನೀವು ಕಂಟಿನ್ಯೂಸ್ ಪುಷ್ ಮಾಡೋರು ಬೇಕು. ನೀವು ಸೈಡ್ ಇನ್ನೊಬ್ಬರಿಗೆ ತಗೊಂಡು ಇಬ್ಬರು ಕೂಡಿ ಮಾಡ್ರಿ. ನೀವು ಇರ್ಲಾರ್ದಾಗ ಅವ್ರು ಇರ್ಲಾರ್ದಾಗ ನೀವು ಅನ್ನಂಗ 2 ಲಿಂಕ್ಗಳು ಮಾಡ್ಕೊಂಡು ಒಬ್ಬರಿಲ್ಲ ಇನ್ನೊಬ್ರು. ಗ್ಯಾರಂಟಿ ಎಲ್ಲದ ಗಿರಾಕಿ ಅವ್ರಿಗೂ ಬಿಸ್ನೆಸ್ ಇರ್ತದೆ. ಯಾವಾಗ ಬೇಕಾವಾಗ ಅವ್ರ ವ್ಯಾಪಾರದ ವ್ಯಾಪಾರಸ್ಥರದು ಏನು ಬರತಾ ಇಲ್ಲ. ಸೀಸನ್ ಬತ್ತು ಅಂತಂದ್ರೆ ಬಿಟ್ಬಿಡ್ತಾರ ಅವ್ರು. ಆದ್ರೂ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅಟೆಂಡ್ ಆಗ್ತಾರ. ಆದ್ರೆ ಕಂಟಿನ್ಯೂ ಇಂಥ ಕೆಲಸಗಳು ಅವ್ರಿಗೆ ಕೊಳ್ಳಿಗೆ ಹಾಕಿದ್ರೆ ಆಗಲ್ಲ. ರೆಗ್ಯುಲರ್ ಇದು ಭಾಗದಾಗ ಯಾರು ಅಟೆಂಡ್ ಆಗ್ತೀರಿ ಫಸ್ಟ್ ಇಂದ ಲಾಸ್ಟ್ ಇಂದ ಅಂತವ್ರು ಕುಂತು ಮಾಡ್ಬೇಕಿತ್ತು. ಹೇಳ್ಕೊಡ್ತಾರೆ ನಿಮಗೆ. ನಾವು ನಮ್ದಿಂದ ಕಂಟಿನ್ಯೂ ಮಾಡ್ಕೊಂಡ್ರೆ ಆ ಟೈಪ್ ಮಾಡ್ತವ್ರಿ. ಇವತ್ತು ಬಿಡ್ರಿ. ಮುಂದೆ ನಾಳೆಯಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಅದು ನಾಳೆಯಿಂದ ನಿಮ್ದೇನು ತೊಂದರೆ ಬಂದಾಗ ನಾನು ಹೇಳ್ತೀನಿ. ಅವಾಗ ಬಿಡೋಣ. ನನಗಿನ್ನೂ ಜಾಯಿನ್ ಮಾಡ್ಕೋದು ಮಾಹಿತಿ ಇರ್ಬೇಕಲ್ಲಿ. ಇವ್ರ ಕಡೆ ಕೇಳಿಸ್ಕೊತಾರೆ ವಿನಾಯಕ್ ಅವ್ರು ಕೂಡ. ಏನಿಲ್ಲ, ಅದೇ ಇಲ್ರಿ. ಅದು ನೀವು ಓಪನ್ ಮಾಡ್ಕೊಂಡು ನೀವು ಕುಂಡಿರ್ಬೇಕು. ಅದ್ರಲ್ಲಿ ಬಿಫೋರ್
8 ನಿಮಿಷ ಅಥವಾ ಟೈಮಿಂಗ್ ಅದು ಓಪನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಲಿಂಕ್ ಬರ್ತಾರ್ರಿ ಎಲ್ಲಾರು ಬಂದ್ರು ಅಂತಂದ್ರ ಅದು ನೀವು ಇನ್ನು ಅಡ್ಮಿಟ್ ಮಾಡ್ಬೇಕು. ನೀವು ಸ್ವೀಕಾರ ಮಾಡ್ಕೋತ ಹೋದ್ರೆ ಅವ್ರು ನಿಮ್ಮ ಲಿಂಕ್ ಬಂದ್ ಬಿಡ್ತಾರ್ರಿ. ಅವ್ರು ಬಂದ ಹೇಳ್ಕೊಟ್ಟೇನ್ರಿ. ಸಂಜೆ ಪಾಠದ್ದು ಲಿಂಕ್ ಸಂಜೆ ಪಾಠದ ನಾವೇ ಮಾಡ್ತೇವ್ರಿ ಇಬ್ರು. ನಾನಂತೂ ನಾಳೆಯಿಂದ ಕಂಟಿನ್ಯೂ ಇಡ್ತೇನ್ರಿ. ನಿಮ್ಮ ಲಿಂಕ್ಗಳೆಲ್ಲ ಒಂದ್ ಸ್ವಲ್ಪ ಬಿಡ್ರಿ ಇದ್ರಾಗ. ನಿಮ್ಮ ಲಿಂಕ್ಗಳು ಇದ್ರಾಗ ಬಿಡ್ರಿ, ಯಾವ್ದಾಗ ವಾಟ್ಸಪ್ ನಾಗ ಬಿಡ್ರಿ. ನಿಮ್ಮ ಲಿಂಕ್ ಲಿಂಕ್ಗಳು ಬಿಡ್ರಿ. ರಿಕಾರ್ಡ್ ಸಮಸ್ಯೆ ಅದ. ರಿಕಾರ್ಡ್ ನೋಡ್ತೇವೆ ನಮ್ದು ಇದ್ರದ್ದು ಏನಾಯ್ತು ಅಂತಂದ್ರ ಏನ್ ರೆಕಾರ್ಡ್ ನಿಮ್ಮನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳೋದು ಕಲಿಬೇಕು. ನಿಮ್ಗೆ ಏನ್ ಬೇಕಾದ್ರೆ ರೆಕಾರ್ಡ್ ಮಾಡಿ ನಿಮ್ಗೆ ಯೂಟ್ಯೂಬ್ ಲಿಂಕ್ ಮಾಡ್ಕೊಂಡು ನಿಮ್ಗದ್ ನೀವು ಬಿಡಬೇಕು. ಎಲ್ಲ ಓಟು ಕಡಿತಾನ ನಾವೇ ಮಾಡ್ಕೊತ ಕುಂದ್ರೋದು ಇರಂಗಿಲ್ಲ. ಯಾರ್ಯಾರು ಕೆಲವೊಂದು ಜವಾಬ್ದಾರಿಗಳು ತಗೊಂಡು ಮಾಡ್ಬೇಕು ರೆಕಾರ್ಡಿಂಗ್. ನಿಮ್ಗೆ ಯಾವ ಈ ಸತ್ಸಂಗದ ಯಾವ ಭಾಗ ನಿಮ್ಗ ಚಂದ ಅನಿಸ್ತದ, ಉಪಯುಕ್ತ ಅನಿಸ್ತದ, ನಿಮ್ಮದೇ ಆದಂತ ಮಾತಾಡಿದ್ದು ನಿಮ್ಮ ರೆಕಾರ್ಡಿಂಗ್ ಮಾಡಿ ನೀವು ಅಟ್ಲೀಸ್ಟ್ ನಿಮ್ಮ ಮಾತಾಡಿದ್ದು ನಿಮ್ಮ ರೆಕಾರ್ಡಿಂಗ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ನಾಗರ ಬಿಟ್ಕೋರಿ. ಒಳ್ಳೆ ಒಳ್ಳೆ ವಿಷಯಗಳ ಚರ್ಚೆ ಮಾಡ್ತೀರಿ. ಓಸು ಮಂದಿಗೆ ಒಂದು 2-2.5 ತಾಸಿನ ಸತ್ಸಂಗ ಒಂದರಾಗೆ ಬಿಟ್ರೆ ಮುಂದೆ ಕೇಳೋರಿಗೆ ಏನ್ ಗತಿ? ಒಬ್ಬೊಬ್ರು ಮಾತಾಡಿದ್ದು ಅವ್ರವ್ರ ಯೂಟ್ಯೂಬ್ನಾಗ ಬಿಟ್ಕೊಂಡ್ಬಿಡೋದು. ಅವ್ರ ಯೂಟ್ಯೂಬ್ ಲಿಂಕ್ ಕೊಟ್ಟು ಬಿಟ್ರೆ ಆಯ್ತು, ಎಲ್ಲರಿಗೂ ಉಪಯೋಗ ಆಗ್ತದೆ, ಕೇಳ್ತಾರೆ. ನಿಮ್ಮದು ಬೇಕಂದ್ರೆ ನಿಮ್ಮ ಲಿಂಕ್ ಓಪನ್ ಮಾಡ್ತಾರೆ, ಅವ್ರಿಗೆ ಬೇಕಂದ್ರೆ ಅವ್ರ ಲಿಂಕ್ ಓಪನ್ ಮಾಡ್ತಾರೆ. ಹೀಗಾಗಿ ನಿಮ್ಗೆ ಅದು ಏನ್ ಮಾಡ್ಲಿಕ್ಕೆ ಸಾಧ್ಯದ ಮಾಡ್ಕೊಳ್ರಿ. ನಾವೇನು ಅದ್ರಾಗ ಹೇಳಕ್ ಹೋಗಂಗಿಲ್ಲ, ಮುಗಿದು ಹೇಳೋದೆಲ್ಲ ಹೇಳಾಗ್ಯದ. ಈಗ ಅದನ್ನು ಫಾಲೋ ಮಾಡ್ಬೇಕಾಗ್ಯದ ಅಷ್ಟೇ. ಓಕೆ, ನಿಮ್ಮ 2 ಲಿಂಕ್ಗಳು ಇವತ್ತು ಬಿಡ್ರಿ ವಾಟ್ಸಪ್ನಾಗ. ಅದಕ್ಕೆ ನಾನು ಮೆಸೇಜ್ ಹಾಕ್ತೇನೆ. ಯಾವುದೇ ಕೆಲಸ ಇಷ್ಟಪಟ್ಟು ಮಾಡಬೇಕು, ಇಷ್ಟಪಟ್ಟು ಜವಾಬ್ದಾರಿಯಿಂದ ಮಾಡಬೇಕು. ಕೆಲಸ ಕೆಡಬಾರ್ದು. ನಾವು ಜವಾಬ್ದಾರಿ ತಗೊಂಡ ಮೇಲೆ ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಆ ರೀತಿಯಾದಂತ ಒಂದು ಕೆಲಸ ಆಗ್ಬೇಕು. ನಾವು ತಗೊಂಡಿಕೆ ಆಮೇಲೆ ಅದು ಕುಂತು ಕೇಳಕ್ಕೆ ಆಗಂಗಿಲ್ಲ ಅಂತಂದ್ಮೇಲೆ ಅವ್ರಿಗೂ ಉಪಯೋಗ ಇಲ್ಲ, ನಮಗೂ ತೊಂದರೆ. ಹಿಂಗಾಗಿ ಸ್ವಲ್ಪ ಏನೋ ಒಂದು ವ್ಯತ್ಯಾಸ ಬರ್ಲಕ್ಕತ್ತದ. ಇದು ಚಲೋ ಅಲ್ಲ. ಉಪಯೋಗ ಮಾಡ್ಕೊಳ್ಳೋರಿಗೆ ಉಪಯೋಗ ಮಾಡ್ಕೊರಿ. ಉಪಯೋಗ ಮಾಡ್ಕೊಳ್ಳೋ ಕಾಲದವ್ರಿಗೆ ನಿಮ್ ಕರ್ಮ, ನಾವೇನ್ ಮಾಡ್ಲಕ್ಕಾಗ್ತದೆ. ಯಾರ್ಯಾರು ಕಡೆಯಿಂದ ಏನೇನು ಮಾಡ್ಲಕ್ ಸಾಧ್ಯದೋ ಅಷ್ಟೇ ಸಾಧ್ಯ, ಹೆಚ್ಚಿಗೆ ಏನು ಮಾಡಕ್ಕಾಗಲ್ಲ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಜಗತ್ತು ಬಹಳ ದೊಡ್ಡದು ಅಂತ ತಿಳ್ಕೊಂಡಿವಿ, ನಾವು ಬಹಳ ಸಣ್ಣವರಂತ ತಿಳ್ಕೊಂಡಿವಿ. ನಮ್ಮ ಬುದ್ಧಿ ಏನಾಗ್ಯದ, ಸಂಸಾರಕ್ಕೆ ಸೀಮಿತವಾಗ್ಯದ. ನಮ್ಮಲ್ಲಿ ಬುದ್ಧಿ ಅಂದ್ರೆ ಅಂತಃಕರಣ, ಮನಸ್ಸಂದ್ರು ಅಂತಃಕರಣ, ಬುದ್ಧಿ ಅಂದ್ರು ಅಂತಃಕರಣ, ಚಿತ್ತ ಅಂದ್ರು ಅಂತಃಕರಣ, ಅಹಂಕಾರ ಅಂದ್ರು ಅಂತಃಕರಣ. ಈ ಅಂತಃಕರಣದ ಚಟುವಟಿಕೆ ಏನಾಗ್ಯದ, ನಾನು ನನ್ನದು ಅಂತೇಳಿ ಏನೊಂದಿಷ್ಟು ಜಮ ಇಟ್ಕೊಂಡು ಕೂತೀವಿ, ಅಷ್ಟಕ್ಕೆ ಅದು ಸೀಮಿತ ಆಗಿದೆ. ಮತ್ತ ಸೀಮಿತ ಆಗಿ ಅದು ಜೀವ ಜೀವ ಜೀವಭಾವ ಅನ್ನಿಸ್ಕೊಳಕತ್ತ. ಈ ಬುದ್ಧಿಗೆ ಅಧಿಷ್ಠಾನ, ಬುದ್ಧಿಗೆ ಅಧಿಷ್ಠಾನ ಯಾವುದು?
ಅಂದ್ರೆ ಅದರಿಂದ ಒಂದು ಅಧಿಷ್ಠಾನ ಅದ ಇಲ್ಲ? ಸಾಕ್ಷಿನೇ, ಸಾಕ್ಷಿ ಅಥವಾ ಕೂಟಸ್ಥ ಅಂತೆ. ಕೂಟಸ್ಥ ಮತ್ತ ಬುದ್ಧಿ ಮತ್ತೆ ಆ ಬುದ್ಧಿ ಅಂದ್ರೆ ಹೆಂಗದ ಅಂತಂದ್ರೆ ನಿಮ್ ಶರೀರ ಅಂದ್ರೆ ಒಂದು ಕಬ್ಬಿಣದ ಕಡಾಯಿ ಇದ್ದಂಗ. ಅದ ಕಬ್ಬಿಣದ ಕಡಾಯಿ ಗೊತ್ತದ? ಶರೀರ ಒಂದು ಕಬ್ಬಿಣದ ಕಡಾಯಿ. ಆ ಕಡಾಯಿ ಒಳಗ ಬುದ್ಧಿ ಅನ್ನಂಥದ್ದು, ಅಂತಃಕರಣ ಅನ್ನಂಥದ್ದು ಎಣ್ಣೆ ಅದ. ಎಣ್ಣೆ ಅದು. ಆ ಎಣ್ಣೆ ಬೈಲಾಗಿರ್ತೀವಿ. ಎಣ್ಣೆ ಕಡಾಯಿ ಬೈಲಾಗಿರ್ತೀವಿ. ಬೈಲಾಗಿಟ್ಟದಕ್ಕ ಆ ಎಣ್ಣೆಯೊಳಗ ಏನುಂಟಾಗ್ಯದ? ಆಕಾಶದ ಪ್ರತಿಬಿಂಬ ಉಂಟಾಗ್ಯದ. ಆಕಾಶದ ಪ್ರತಿಬಿಂಬ ಉಂಟಾಗ್ಯದ. ಬೈಲಾಗ ಬೈದಿಟ್ರ ನೀರ ಎಣ್ಣೆ ಏನಾರ ಬೈದಿಟ್ರ ಅದ್ರಾಗ ಆಕಾಶದಾಗ ಪ್ರತಿಬಿಂಬ ಬೀಳ್ತದಲ್ರಿ. ಆಕಾಶ ಅಂದ್ರೆ ಬಿಂಬ. ಎಣ್ಣೆ ಕನ್ನಡಿ ಇದ್ದಂಗ ಅದ. ಮತ್ತ ಅದ್ರೊಳಗೆ ಏನದ ಪ್ರತಿಬಿಂಬ ಉಂಟಾಗ್ಯದಲ್ಲ, ಅದು ಆಕಾಶದ ಪ್ರತಿಬಿಂಬ. ಇವು ಮೂರು ಹೆಂಗದ ಅಂದ್ರ, ಆಕಾಶ ಅಂದ್ರ ಕೂಟಸ್ಥ ಚೇತನ ಅಥವಾ ಸಾಕ್ಷಿ ಚೇತನ ಇದ್ದಂಗ. ನಿಮ್ ಬುದ್ಧಿ ಅನ್ನೋದು ಅಂತಃಕರಣ ಏನದಲ್ಲ, ಅದು ಎಣ್ಣೆ ಇದ್ದಂಗ. ಆ ಎಣ್ಣೆ ಒಳಗೆ ಪ್ರತಿಬಿಂಬ ಏನು ಉಂಟಾಗ್ಯದಲ್ಲ, ಅದೇ ನಿಮ್ಮ ಆಭಾಸ, ಸಾಭಾಸ, ಚಿದಾಭಾಸ. ಎಷ್ಟು ಐಟಮ್ ಅದು ಇಲ್ಲಿ? ಬಿಂಬ ಮತ್ತೆ ಬುದ್ಧಿ ಮತ್ತೆ ಪ್ರತಿಬಿಂಬ. ಮೂರದವಿಲ್ಲ? ಎಣ್ಣೆ ಅದ, ಆಕಾಶದ ಪ್ರತಿಬಿಂಬ. ಅದರಂಗೆ ಕೂಟಸ್ಥ ಅದ, ಬುದ್ಧಿ ಅದ, ಮತ್ತ ಆ ಬುದ್ಧಿಯನ್ನ ಎಣ್ಣೆ ಒಳಗ ಕೂಟಸ್ಥಂದು ಪ್ರತಿಬಿಂಬ, ಚಿದಾಭಾಸ. ಇವು ಮೂರನ್ನು ಸೇರಿಸಿಯೇ ಏನಂತಾರ? ಈ ಮೂರನ್ನು ಸೇರಿಸಿ ಏನಂತಾರ? ಜೀವ ಚೈತನ್ಯ ಅಂತಾರೆ. ಮೂರು ಸೇರಿಸಿ ಜೀವ ಚೈತನ್ಯ ಅಂತಾರೆ. ಏನೇನ್ ಸೇರಿಸಂತಾರ್ರಿ? ಕೂಟಸ್ಥ, ಬುದ್ಧಿ, ಆ ಬುದ್ಧಿಯಲ್ಲಿ ಕೂಟಸ್ಥನ ಪ್ರತಿಬಿಂಬ, ಚಿದಾಭಾಸ. ಇವು ಮೂರು ಕೂಡಿಸಿ ಜೀವಚೇತನ ಅಂತ. ಅಲ್ಲಿ ಏನಾಗ್ಯದ? ಕಡಾಯಿ ಕೆಳಗೆ ಏನಿರ್ತದೆ? ಕಡಾಯಿ ಕೆಳಗೆ ಏನಿಟ್ಟಿರ್ತಾರೆ? ಎದ್ರ ಮೇಲೆ ಇಟ್ಟಿರ್ತಾರೆ ಕಡಾಯಿ? ಒಲೆ ಮೇಲೆ ಇಟ್ಟಿರ್ತಾರೆ. ಕೆಳಗೆ ಬೆಂಕಿ. ಅದು ಏನದ? ಕಾಮ ಮತ್ತು ಕರ್ಮಗಳು. ಅನೇಕ ವಿಧದ ಕಾಮಗಳು, ಅನೇಕ ವಿಧದ ಕರ್ಮಗಳು ಆ ಕಡಾಯಿಯನ್ನ ಕಾಸ್ತಿರ್ತಾವ. ಕಡಾಯಿ ಕಾಸಿದ್ರ ಕಡಾಯದೊಳಗಿನ ಎಣ್ಣೆನೂ ಕಾಯ್ದು ಕುದಿತಿರ್ತದ. ಕಡಾಯದೊಳಗಿನ ಎಣ್ಣೆ ಕುದಿತಿರ್ತದ. ಆ ಅಗ್ನಿಯ ತಾಪ ಎಣ್ಣೆಗೆ ಆದ ಹೊರತು ಆ ಆಕಾಶಕ್ಕೂ ಇಲ್ಲ, ಆಕಾಶದ ಪ್ರತಿಬಿಂಬಕ್ಕೂ ಇಲ್ಲ. ಹೌದಾ? ಇಲ್ಲ. ಆಕಾಶದ ಪ್ರತಿಬಿಂಬ ಏನಾದ್ರೆ ಕುದಿಲಕತ್ತದ, ಅಲ್ಲಿ ಸುಡ್ಲಕತ್ತದ, ಕುದಿಲಕತ್ತದ, ಎಣ್ಣೆ ಕರಿಲಕತ್ತದ, ಆಕಾಶದ ಪ್ರತಿಬಿಂಬ ಇಲ್ಲ. ಆಗ ಚಿದಾಭಾಸನ ಒಳಗೆ ಸಹಿತ ಈ ತಾಪ ಇಲ್ಲ, ಸಂಸಾರ ತಾಪ. ಮತ್ತೆ ಮೇಲೆ ಕೂಟಸ್ಥಾನ, ಅವನಿಗೂ ತಾಪ ಇಲ್ಲ.
ಸಂಸಾರದ ಅಡ್ರೆಸ್ ಎಲ್ಲದ ಹೇಳಕತ್ತೀನಿ ನಾ ನಿಮ್ಮ ಬುದ್ಧಿ ಒಳಗದ, ನಿಮ್ಮ ಅಂತಃಕರಣದೊಳಗೆ ಸಂಸಾರದ. ಅದಕ್ಕೆ ಬಸವಾದಿ ಶರಣರು ಕಳ್ಳತನವನ್ನ ಕಳ್ಳತನ ಅಲ್ಲೇ ಇಲ್ಲವರು. ಜಗತ್ತಿನೊಳಗ ಆ ಮನೆಯನ್ನು ವಸ್ತು ತಂದು ಈ ಮನೆಗೆ ಇಟ್ಟಿರ್ತಾರೆ, ಈ ಮನೆಯನ್ನು ವಸ್ತು ತಂದು ಆ ಮನೆಗೆ ಇಟ್ಟಿರ್ತಾರೆ. ಆ ವಸ್ತುಗಳು ಏನದು? ಅವು ಇಲ್ಲೇ ಜಗತ್ತಿನಾಗೆ ಅದಾವ. ಅವೇನು ಜಗತ್ತಿಗೆ ಎಲ್ಲಾರು ಹೊರಗೆ ತಗೊಂಡು ಹೋಗ್ಯಾರೇನವರು? ಲೌಕಿಕ ವಸ್ತುಗಳು ಈ ಲೋಕದಾಗೆ ಅದಾವಿಲ್ಲ, ಯಾರೇ ಎಲ್ಲಾರು ಹೋಗ್ಯಾವೇನವು? ಅದಕ್ಕಂದಿಲ್ಲ ಅವರು. ಏನದ ಈ ಕಳ್ಳತನ ಅನ್ನೋದು ಆ ವಸ್ತುಗಳಲ್ಲಿ ಇಲ್ಲ, ಅದು ಬುದ್ಧಿ ಒಳಗದ. ಸಂಸಾರ ಅನ್ನೋದು ಎಲ್ಲದ, ನಾನು ನನ್ನದು ಅನ್ನೋದು ಎಲ್ಲದ, ಬುದ್ಧಿ ಒಳಗದ. ಚಿದಾಭಾಸನೊಳಗನೂ ಇಲ್ಲ, ಕೂಟಸ್ಥನೊಳಗನೂ ಇಲ್ಲ, ವಿಚಾರ ಮಾಡಿ ನೋಡಲಾಗಿ ಚಿದಾಭಾಸನೊಳಗನೂ ಇಲ್ಲ. ಅಲ್ಲಿ ಏನಾಗ್ತದ, ಎಣ್ಣೆಗ ಆಕಾಶದ ಪ್ರತಿಬಿಂಬ ಉದ್ದಂಗ ಕಾಣ್ತದ, ಆದ್ರ ಆಕಾಶದ ಪ್ರತಿಬಿಂಬ ಕುದಿತಾ ಇಲ್ಲ. ಎಣ್ಣೆ ಒಳಗೆ ಇದ್ರೂ ಸಹಿತ ಅದು ಎಣ್ಣೆ ಒಳಗೆ ಏನೂ ಸಂಬಂಧ ಇರ್ಲಾರ್ದಂಗದು. ಅದ್ರದ್ದು ಯಾವ ಸುಖ ದುಃಖಗಳು ತನಗೆ ಸಂಬಂಧ ಇರ್ಲಾರ್ದಂಗದು. ಚಿದಾಭಾಸ ವಿಚಾರ ಮಾಡಿ ನೋಡಲಾಗಿ. ಸಮಸ್ಯೆ ಆಗದು ಯಾರಿಗೆ ಆಗ್ಲಕತ್ತದ? ಬುದ್ಧಿಗೆ ಆಗ್ಲಕತ್ತದ ಸಮಸ್ಯೆ. ಬುದ್ಧಿಗೆ ಯಾಕಾಗ್ತದ? ಕಾಮಗಳು ಮತ್ತು ಕರ್ಮಗಳು. ಕಾಮಗಳು ಅಂದ್ರೆ ಆಸೆಗಳು, ಆಸೆಗಳನ್ನು ಈಡೇರಿಸೋದಕ್ಕೆ ಕರ್ಮಗಳು. ಆ ಕರ್ಮಗಳು ಪಾಪಕರ್ಮ ಇರ್ಬೋದು, ಪುಣ್ಯ ಕರ್ಮ ಇರ್ಬೋದು. ಅವು ಸುಖ ದುಃಖ ಕೊಡ್ತಾವ. ಆ ಸುಖ ದುಃಖ ಕೊಟ್ಟದಕ್ಕೆ ಮತ್ತೆ ಅವುಗಳನ್ನು ಅನುಭವಿಸಕ್ಕೆ, ಫಲ ಅನುಭವಿಸಕ್ಕೆ ಜನ್ಮ ಪುನರ್ಜನ್ಮ. ಅದಕ್ಕೇನಂದ್ರಿ, ಒಂದು ಪಕ್ಷದವರು ಈ ರೀತಿ ವಿಚಾರ ಮಾಡಲಾಗಿ, ಸರಿ ವೈಟ್ ಕರೆಕ್ಟ್ ಅದ ನೀವು ಹೇಳೋದು. ಆದ್ರ ಇಲ್ಲಿ ಜೀವ ಅಂತೇನದವ, ಎಷ್ಟು ಥರ ಜೀವಗಳದಾರ್ರಿ? ಜಾಗೃತಾವಸ್ಥೆಯಲ್ಲಿ ಯಾವ ಜೀವ? ವಿಶ್ವಜೀವ. ಸ್ವಪ್ನಾವಸ್ಥೆಯಲ್ಲಿ ತೈಜಸ್ ಜೀವ ಮತ್ತು ಪ್ರಾಜ್ಞ ಜೀವ. ಸುಷುಪ್ತಿಯಲ್ಲಿ ಪ್ರಾಜ್ಞ ಜೀವ. ಈ ರೀತಿ 3 ರೀತಿ ಜೀವರುಗಳದ. ನಿಮ್ಮ ಬುದ್ಧಿ ಏನದ? ಜಾಗೃತಾವಸ್ಥೆಯಲ್ಲಿ ಕೆಲಸ ಮಾಡ್ತದ ಅಂತಃಕರಣ, ಸ್ವಪ್ನಾವಸ್ಥೆಯಲ್ಲಿನೂ ಕೆಲಸ ಮಾಡ್ತದ ಅಂತಃಕರಣ. ಆದ್ರ ಪ್ರಾಜ್ಞ ಜೀವನಲ್ಲಿ ಬುದ್ಧಿಯಲ್ಲಿ ಕೆಲಸ ಮಾಡ್ತದ? ಪ್ರಾಜ್ಞ ಜೀವನಲ್ಲಿ ಬುದ್ಧಿ ಕೆಲಸ ಮಾಡ್ತದೇನ್ರಿ? ಅಂತಃಕರಣದ ಕೆಲಸ, ಸ್ಥೂಲ ಶರೀರದ ಕೆಲಸ ಇಲ್ಲ, ಸೂಕ್ಷ್ಮ ಶರೀರದ ಕೆಲಸ ಇಲ್ಲ. ಅದಕ್ಕ ನೀವೇನ್ ಹೇಳಕತ್ತೀರಿ, ಇದು ಏನದ ಪ್ರಾಜ್ಞ ಜೀವನಿಗೆ ನಷ್ಟ ಆಗ್ಲಕತ್ತದ. ನೀವು ಹೇಳೋ ಸಿದ್ಧಾಂತ ಪ್ರಾಜ್ಞ ಜೀವನಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಅಲ್ಲಿ ಬುದ್ಧಿ ಇಲ್ಲ, ಅಲ್ಲಿ ಬಿಂಬ ಇಲ್ಲ, ಅಲ್ಲಿ ಪ್ರತಿಬಿಂಬ ಇಲ್ಲ. ಇದು ಹೇಳೋ ಸಿದ್ಧಾಂತ ಪ್ರಾಜ್ಞ ಜೀವನಿಗೆ ನಾವು ಪ್ರತಿನಿತ್ಯ ಅರ್ಧ ದಿನ ಮಕ್ಕೊಂಡು ಕಳಿತೀವಿ, ಅಲ್ಲಿ ಈ ಸಿದ್ಧಾಂತ ಸೆಟ್ ಆಗಲ್ಲ. ಅದಕ್ಕೆ ಅವ್ರೇನಂದ್ರು, ಇನ್ನ ಒಂದು ರೀತಿಯಾದಪ್ಪ, ಇದೇ ವಿಚಾರ. ಅಂತಃಕರಣ ಒಳಗದ, ಬುದ್ಧಿ ಒಳಗದ, ಅಂತಃಕರಣ ಜೊತೆಗೆ ಇನ್ನ ಒಂದಾದ. ಏನದ? ಅಂತಃಕರಣದ ಜೊತೆಗೆ ಏನದ ಇನ್ನ ಒಂದು? ನಿರ್ದೇಶಿದಾಗ ಏನಂತೀರಿ? ಬೆಳಗ್ಗೆ ಎದ್ದ ಮೇಲೆ ನಿದ್ದೆ ಬಹಳ ಚಂದ ಆಯ್ತಪ್ಪ ಅಂತಂತೀರಿ. ನಿದ್ದೆ ಬಹಳ ಚಂದ ಆಯ್ತು, ಎಲ್ಲಿ ಮಕ್ಕೊಂಡೀನಿ, ಹ್ಯಾಂಗ್ ಮಕ್ಕೊಂಡೀನಿ ಅನ್ನೋ ಸಹಿತ ನನಗೇನೇನು ಅರಿವಿರಲಿಲ್ಲ. ನಾನು ನಮ್ಮೂರಾಗ, ನಮ್ಮ ಮನೆಯೊಳಗ ನಾನು ಹೆಂಗೋ ಆರಾಮ್ ಮಕ್ಕತ್ತಿರ್ತೇನೆ.
ಏನೋ ನಿತ್ಯ ಹಚ್ಚತೆ ಇರ್ತದ ಹತ್ತೆಲ್ಲ ಏನೋ ಮಾಡ್ತೀವಿ. ಯಾರು ಬೇರೆ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಮಕ್ಕೊಂಡು ಹೊತ್ನಾಗ ಜಾಗ ಚೇಂಜ್ ಆಗಿದ್ದಕ್ಕೆ ಒಂದ್ ಸ್ವಲ್ಪ ಏನಾಗ್ತದ, ನಿದ್ದೆ ಹಾಕಿ ತಲೆದಿಂಬು ಎಲ್ಲ ವಸ್ತ್ರಗಳು ಏನೇ ಇರುತ್ತೆ ಎಲ್ಲ ಚೇಂಜ್ ಇರೋದಕ್ಕೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೋತದ. ಆಮೇಲೆ ಕೆಲವೊಂದ್ ಸಾರಿ ನಿದ್ದೆ ಹಚ್ಚಿರೋ ಸಭಾಷ್ ಹತ್ತದ. ಹತ್ತಲಿಲ್ಲ ಅಂತಂದ್ರೆ ಮುಂಜಾನೆ ನಿದ್ದೆ ಸರಿಗೆ ಆಗ್ಲಿಲ್ಲಪ್ಪ, ಸೊಳ್ಳೆ ಕಡವೋ ಅಥವಾ ಜಾಗ ಚೇಂಜ್ ಆಗಿದ್ದಕ್ಕೋ ಅದಕ್ಕೋ ಚೇಂಜ್ ಆಗ. ಆದ್ರೆ ಬೇಸ್ ನಿದ್ದೆ ಹತ್ತಿತ್ತು ಅಂತಂದ್ರೆ ಭಾರಿ ಖುಷಿ ಆಗ್ಬಿಡ್ತು. ಬೇರೆ ಕಡೆ ಬಂದು ಮಲ್ಕೊಂಡಿವಿ, ಬೇರೆ ಊರಾಗ ಬಂದು ಮಲ್ಕೊಂಡಿವಿ ಅಂದ್ರೂ ಎಂತ ಪರಿ ನಿದ್ದೆ ಹತ್ತಿತ್ತು. ನಾ ರಾಯಚೂರಿಗೆ ಮಕ್ಕೊಂಡಿದ್ದೆ ಅಂತ ತಿಳ್ಕೊಂಡಿದ್ದೆ, ಇಲ್ಲಿ ಬೈಲೊಂದಲ್ದಾಗ ಮಕ್ಕೊಂಡು ನಿದ್ದೆ ಮಾಡಿ ನೋಡಪ್ಪ. ನಾನು ಬೈಲೊಂದಲ್ದಾಗ ಮಕ್ಕೊಂಡಿದ್ದೆ ಅಂದ್ರೆ ಗೊತ್ತಿರಲಿಲ್ಲ. ಅವ್ರ ಬೈಲೊಂದೆಲ್ಲ ಏನು ಮಂಚ, ಏನು ಮಚ್ಚರ್ದಾನಿ, ಒಂದು ಸೊಳ್ಳೆ ಬರ್ಲಾರ್ದಂಗ ಹೆಂಗ್ ಬಂದೋಬಸ್ತ್ ಮಾಡ್ಬಿಡ್ತಾರೆ. ನಾವು ಪ್ಯಾಕ್ ಮಾಡ್ಬಿಡ್ತಾರೆ, ಮಕ್ಕಳು ಕೆಲಸ ನಿದ್ದೆ ಮಾಡ್ಬೇಕು. ಅಲ್ಲಿ ಇದ್ರೊಳಗೂ ಹಂಗೆ ಅವ್ರ್ಯಾರು ನಮ್ಮ ಕಡಪವ್ರು ಒಂದ್ 10 ನಿಮಿಷಕ್ಕೊಂಡ್ಬರ್ತಾರೆ. ಬಂದು ನೋಡ್ರಿ ಒಳಗ್ ಸೊಳ್ಳೆಗೆನೆ ಬಂದಾಗ ನೋಡ್ರಿ. ಇರಲಿ, ಎಲ್ಲೇ ಆಗಲಿ ಇಲ್ಲಿ ಹೇಳ್ಬೇಕಾಗಿದ್ದು ಉಪಚಾರದ ವಿಚಾರ ಅಲ್ಲ. ಇದು ತತ್ವ ಚಿಂತನೆ ಮಾಡ್ಲಕತ್ತೀವಿ. ಇಲ್ಲೇನದಪ್ಪ ಅಂದ್ರೆ ನಿದ್ದೆ ಹಚ್ಚಿದ್ ಗೊತ್ತಾಗಲಿಲ್ಲ. ಈ ಗೊತ್ತಿಲ್ಲದಿರುವಿಕೆಗೆ ಏನಂತೀವಿ? ಅಜ್ಞಾನ. ವ್ಯಕ್ತಿಗತ ಅಜ್ಞಾನ ಅವಿದ್ಯೆ ಅಂತೀವಿ. ಸಮಷ್ಟಿಗತ ಅಜ್ಞಾನಕ್ಕೆ ಮಾಯೆ ಅಂತೀವಿ. ಎಲ್ಲ 84 ಲಕ್ಷ ಜೀವರಾಶಿಗಳ ಅಜ್ಞಾನಕ್ಕೆ ಮಾಯೆ ಅಂತೀವಿ. ಒಂದು ಜೀವಿಯ ಅಜ್ಞಾನಕ್ಕೆ ಅವಿದ್ಯೆ ಅಂತೀವಿ. ಈ ಅವಿದ್ಯೆ ಅಂತ ಆದ. ಈ ಅವಿದ್ಯೆ ಬರೀ ಸುಷುಪ್ತಿ ಟೈಮ್ನಾಗ ಅಷ್ಟೇ ಅದ. ಏನು ಜಾಗೃತ ಅವಸ್ಥೆಯಲ್ಲಿ ಅವಿದ್ಯೆ ಆದ ಇಲ್ಲ ಗೊತ್ತಿಲ್ಲದಿರುವಿಕೆ? ಏನೆಲ್ಲ ಗೊತ್ತದೇನು? ಎತ್ತರಗುಣ ಇಡೀ ಬ್ರಹ್ಮಾಂಡ ಎಲ್ಲ ನಿಮ್ಗೆ ಗೊತ್ತಾಗ್ತದೇನು? ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಗೊತ್ತಾಗ್ಬಿಡ್ತದೆ ನಿಮಗೆ ಜಾಗೃತ ಅವಸ್ಥೆಯಲ್ಲಿ. ಈಗ ಹಗಲಕ್ಕೂ ಗೊತ್ತಿಲ್ಲದಿರುವಿಕೆ, ಸ್ವಪ್ನಾವಸ್ಥೆಯಲ್ಲಿ ಗೊತ್ತಿಲ್ಲದಿರುವಿಕೆ, ನಿದ್ರಾವಸ್ಥೆಯಲ್ಲಿ ಗೊತ್ತಿಲ್ಲ. ಎಲ್ಲಾ 3 ಕಾಲದಲ್ಲಿ ಗೊತ್ತಿಲ್ಲದಿರುವಿಕೆ ಅನ್ನೋದು ನಿಮ್ ಜೊತೆಗೆ ಇರ್ತದೆ. ಏನ್ ನೋಡ್ಬೇಕು, ಏನ್ ಕೇಳ್ಬೇಕಂತೀವಿ ಅದ್ರ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ, ಅಕ್ಕಪಕ್ಕದವ್ರ ಬಗ್ಗೆ ಗೊತ್ತಿಲ್ಲ. ನಾವೇ ಹಡದ ಮಕ್ಕಳು ಮದುವೆ ಆದ್ಮೇಲೆ ಹೆಂಗಾಗ್ತವ ಗೊತ್ತಿಲ್ಲ, ದೊಡ್ಡ ಆದ್ಮೇಲೆ ಹೆಂಗಾಗ್ತವ ಗೊತ್ತಿಲ್ಲ. ಎಲ್ಲ ಗೊತ್ತದ ನಿಮಗೆ. ಏನೇನಾಗ್ತವ ಏನು, ನಮ್ಮದೇ ಶರೀರ ಯಾವಾಗ ಏನಾಗ್ತದ ಗೊತ್ತಿಲ್ಲ. ಈ ಗೊತ್ತಿಲ್ಲದಿರುವಿಕೆ ಅನ್ನೋದೇನದ ಜೊತೆಗೆ ಅದ, ಯಾವಾಗಲೂ ಇದು ಜೊತೆಗೆ. ಈ ಗೊತ್ತಿಲ್ಲದಿರುವಿಕೆ ಎನ್ನುವ ಕನ್ನಡಿಯಲ್ಲಿ ಕೂಟಸ್ಥ, ಅವನ ಪ್ರತಿಬಿಂಬ ಚಿರಾದಂತ. ಅದಕ್ಕೆ ಇನ್ನೂ ಒಂದು ಪಕ್ಷದವರು ಏನ್ ಮಾಡಿದ್ರು, ಆ ಪ್ರಾಜ್ಞ ಜೀವನಿಗೆ ನಷ್ಟ ಆಗ್ತದ ಬುದ್ಧಿ ಒಳಗ ಅಂತೇಳಿ ನಾವೇನಂತೀವಿ. ಬುದ್ಧಿ ಒಳಗ ಪ್ರತಿಬಿಂಬ ಅಂತ ನಾವೇನಂತೀವಿ. ಅದು ಮಾಡೋದ್ರಿಂದ ಅದಕ್ಕೆ ಜೀವ ಅಂಜವಂತಂದ್ರ ನಿದ್ದೆ ಹಚ್ಚಿದಾಗೂ ಜೀವ ಅಂತ ಇರ್ತೀವಲ್ಲ, ಅವಾಗ ಪ್ರಾಜ್ಞ ಜೀವನಿಗೆ ನಾವು ಹೇಳೋ ಸಿದ್ಧಾಂತ ನಷ್ಟ ಆಗ್ತದ. ಅದಕ್ಕೆ ನಾವು ನಿದ್ದೆ ಹಚ್ಚಿದಾಗೂ ಜೀವ ಅಂತ ಇರುವಾಗ ಜೀವ ಅನಿಸ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು, ಈ ಅವಿದ್ಯೆ ಎನ್ನುವ ಕನ್ನಡಿಯನ್ನ ಬಳಸಿಕೊಂಡು ಅವಿದ್ಯೆಯಲ್ಲಿ ಕೂಟಸ್ಥ ಬಿಂಬ ಮತ್ತೆ ಕೂಟಸ್ಥನ ಪ್ರತಿಬಿಂಬ, ಎದ್ರಾಗ ಅವಿದ್ಯೆಯನ್ನ ಕನ್ನಡಿಯಲ್ಲಿ ಅಂದ್ರೆ ಹಿಂಗ್ ಹೇಳಿದ್ರೆ ಬರೋಬ್ಬರಿ ಆಗ್ತದ. ಇಲ್ಲಿ ಪ್ರಾಜ್ಞ ಜೀವನಿಗೆ ನಷ್ಟ ಆಗಂಗಿಲ್ಲ. ಕರೆಕ್ಟ್ ಅದ. ಜೀವ ಚೈತನ್ಯ
ಅವಿದ್ಯೆ ಒಳಗೆ ಬಿಂಬ ಪ್ರತಿಬಿಂಬ ಅನ್ಬೇಕು, ಏನ್ ಬುದ್ಧಿ ಒಳಗೆ ಬಿಂಬ ಪ್ರತಿಬಿಂಬ ಅನ್ಬೇಕು? ಬುದ್ಧಿ ಒಳಗೆ ಬಿಂಬ ಪ್ರತಿಬಿಂಬ, ಕೂಟಸ್ಥನ ಬಿಂಬ ಪ್ರತಿಬಿಂಬ ಅಂದ್ರೆ ಏನಾಗ್ತದ? ಸುಶುದ್ಧಿಯೊಳಗೆ ಜೀವಂತ ಇದ್ದದ್ದು ವ್ಯರ್ಥ ಆಗ್ತದ. ಪ್ರಾಜ್ಞ ಜೀವನಿಗೆ ನಷ್ಟ ಆಗ್ತದ. ನಾನು ಜೀವಂತ ಇದ್ದೀನಿ, ನಮ್ ಲೆಕ್ಕದಾಗೆ ಇಲ್ಲ, ಇವ್ರು ಬರೀ ಜಾಗ್ರತ ಸ್ವಪ್ನದ ಬುದ್ಧಿ ಮಾತಾಡ್ತಾರ ಅಂದ ಹೊತ್ನಾಗ ಅವಿದ್ಯೆಗೆ ಹೋಗ್ಬಿಟ್ಟಾನಂದ್ರೆ ಮೂವರು ಸಮಾಧಾನ ಆಗ್ಬಿಡ್ತಾರೆ. ಪ್ರಾಜ್ಞ ಜೀವ, ವಿಶ್ವಜೀವ, ತೈಜಸ್ ಜೀವ, ಮೂವರಿಗೆ ಅವಿದ್ಯೆ ಸಂಬಂಧ ಬೀಳ್ತದೆ. ಬುದ್ಧಿ ಈ ಪ್ರಾಜ್ಞ ಜೀವನಿಗೆ ಸಂಬಂಧ ಬೀಳಲ್ಲ. ಈ ರೀತಿಯಾಗಿ ಗುರುಗಳ ಸಮಾಧಾನ ಹೇಳ್ತಾರ. ಸಮಾಧಾನ ಜೀವ ಚೈತನ್ಯ ಅಂದ್ರೆ ಹೆಂಗ ಏನು ಅನ್ನೋದಕ್ಕೆ ಹೇಳುವಾಗ, ಮತ್ತ ಬುದ್ಧಿಗೆ ಅವಿದ್ಯೆಗೆ ಏನಾರ ಸಂಬಂಧ ಅದ ಅಂತ ಎತ್ಕೊಳ್ತಾನೆ. ಬುದ್ಧಿಗೆ ಅವಿದ್ಯಕ ಏನಾರ ಸಂಬಂಧ ಅದ ಏನು? ಒಳಗೆರಡು ಅದಾವಲ್ಲ, ಬುದ್ಧಿ ಮತ್ತು ಅವಿದ್ಯೆ. ಬುದ್ಧಿಗೂ ಅಧಿಷ್ಠಾನ ಯಾವುದು? ಅಂತಃಕರಣಕ್ಕೆ ಅಧಿಷ್ಠಾನ ಯಾವುದು? ಕೂಟಸ್ಥ ಸಾಕ್ಷಿ ಚೇತನನೇ. ಬುದ್ಧಿಗೂ ಅಧಿಷ್ಠಾನ ಅದೇ, ಅವಿದ್ಯೆಗೂ ಅಧಿಷ್ಠಾನ ಅದೇ. ಸಾಕ್ಷಿ ಚೇತನ, ಕೂಟಸ್ಥ ಚೇತನ ಎಲ್ಲ ಒಂದೇ. ಮತ್ತ ಅವೆರಡಕ್ಕೆ ಏನಾರ ಸಂಬಂಧ ಅದ ಏನು? ಬುದ್ಧಿಗೆ ಅವಿದ್ಯಕ ಅಂತಂದ್ರೆ ವಸ್ತು ಒಂದೇ ನಿದ್ದೆ ಹಚ್ಚಿದಾಗ ಅದು ಅವಿದ್ಯೆ ಅನಿಸ್ಬರ್ತದ. ಮತ್ತ ಜಾಗ್ರತ ಸ್ವಪ್ನದೊಳಗ ಅದೇ ವಸ್ತು ಅವಿದ್ಯೆನೆ ಬುದ್ಧಿಯಾಗಿ ಮಾರ್ಪಡ್ತಿರ್ತದೆ. ಬುದ್ಧಿನೇ ಅವಿದ್ಯೆನೆ ಬುದ್ಧಿಯಾಗಿ ಮಾರ್ಪಡ್ತದೆ. ಮಗಳದು ತವ್ರ ಮನಿ ಇರ್ತದ, ಗಂಡನ ಮನೆಗೆ ಹೋಗಿ ಆಕೆ ಚೇಂಜ್ ಆಗಲ್ಲ, ಸ್ವಚ್ಛ ಅಂತ ಅನಿಸ್ಬಿಡ್ತಾಳ ಅಷ್ಟೇ. ಆಕೆ ವ್ಯಕ್ತಿ ಚೇಂಜ್ ಆಗ್ತಾಳೆ ಅನ್ನೋ ಅವಿದ್ಯೆನೆ ಬುದ್ಧಿ ಅನಿಸ್ಬಿಡ್ತದ, ಬುದ್ಧಿಯಾಗಿ ಮಾರ್ಪಡ್ತದ. ಅಲ್ಲಿ ಮಾಡೋ ಕರ್ತವ್ಯಗಳು ಬುದ್ಧಿಯಾಗಿ ಮಾಡ್ತದ. ಅವಿದ್ಯೆನೇ ಅದು, ಅಜ್ಞಾನನೇ ಅದು. ಏನ್ ಮಾಡ್ತದ? ಇದು ನಂದು, ಅದು ನೀಂದು. ಇದು ನಾನು, ಅದು ನೀನು. ನಿಂದ ನೀ ನೋಡ್ಕೋ, ನಂದ ನಾ ನೋಡ್ಕೊತೀನಿ. ಎಲ್ಲ ಅಜ್ಞಾನದ ಕೆಲಸ ಮಾಡ್ತದೆ ಅವಿದ್ಯೆ. ಈ ಒಂದು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನಮ್ಮ ಬುದ್ಧಿಯೊಳಗಿರುವ ಕಾಮ ಕರ್ಮಗಳು ಎಲ್ಲಿ ತನ ಇರ್ತವ, ಅಲ್ಲಿ ತನಕ ಈ ಎಣ್ಣೆ, ಈ ಬೆಂಕಿಯ ತಾಪ ಎಣ್ಣೆಗೆ ಹೆಂಗ ಇರ್ತದ ಹಂಗ ಅದಕ್ಕೆ ಇರ್ತದ. ಅದು ಏನಾಗ್ತಿರ್ತದ? ಸಂಕಟ ಪಡ್ತಿರ್ತದ, ದುಃಖ ಪಡ್ತಿರ್ತದ, ಕಷ್ಟ ಪಡ್ತಿರ್ತದ. ಯಾವುದು? ಅಂತಃಕರಣ. ಆ ಅಂತಃಕರಣಕ್ಕ ಅಧಿಷ್ಠಾನವಾಗಿರುವಂತ ಸಾಕ್ಷಿ ಚೇತನ, ಕೂಟಸ್ಥ ಚೇತನ ಏನಲ್ಲ, ನಿಮ್ಮ ಸಂಸಾರಕ್ಕಷ್ಟೇ ಸೀಮಿತವಾಗಿಲ್ಲ. ಅದು ಜಗದಗಲ ಮೇಲಾಗಲ್ಲ, ಬಹಳ ದೊಡ್ಡದು. ಬರೇ ನಿಮ್ಮ ಅವಿದ್ಯೆಗೆ, ನಿಮ್ಮ ಅಂತಃಕರಣಕ್ಕ ಅಷ್ಟೇ ಅದು ಅಧಿಷ್ಠಾನ ಆಗಿಲ್ಲ. ಸಾಕ್ಷಿ ಚೇತನ ಅಥವಾ ಕೂಟಸ್ಥ ಚೇತನ ಅದು ಇಡೀ ಬ್ರಹ್ಮಾಂಡಕ್ಕೆ ಅಧಿಷ್ಠಾನ ಆಗ್ಯದ. ಆ ಕೂಟಸ್ಥ ಚೇತನ ಏನದು? ಆ ಸಾಕ್ಷಿ ಚೇತನ ಅಂದ್ರೆ ಏನದು? ಸಚ್ಚಿದಾನಂದ ಸ್ವರೂಪ ಬ್ರಹ್ಮನೇ. ನಾನೇ, ನನ್ನ ಸ್ವರೂಪನೇ ಅದು. ನನ್ನ ನಿಜವಾದ ಮೂಲ ಸ್ವರೂಪನೇ ಸಾಕ್ಷಿ ಚೇತನ. ನನ್ನ ನಿಜವಾದ ಮೂಲ ಸ್ವರೂಪನೇ ಕೂಟಸ್ಥ ಚೇತನ. ನಾನು ಅಂತಃಕರಣದ ಒಳಗೆ ಎದ್ದು, ಎದರೊಳಗ ಪಿಂಡಾಂಡದ ಒಳಗೆ ಎದ್ದು, ಅಂತಃಕರಣಕ್ಕೂ ಮತ್ತು ಅವಿದ್ಯೆಗೂ ನಾನು ಅಧಿಷ್ಠಾನವಾಗಿರುವಂತೆಯೇ ನಾನೇನಾಗಿನಿ? ಪಿಂಡಾಂಡದ ಹೊರಗೆ ಬ್ರಹ್ಮಾಂಡದಲ್ಲಿ ಇಡೀ ಬ್ರಹ್ಮಾಂಡಕ್ಕೆ ನಾನೇ ಅಧಿಷ್ಠಾನವಾಗಿದ್ದೇನೆ. ಬಹಳ ಡೇಂಜರ್ ಅದಲ್ಲ ವಾಕ್ಯ. ಇಡೀ ಬ್ರಹ್ಮಾಂಡಕ್ಕೆ ಅಧಿಷ್ಠಾನ ಆಗಿನಿ ಅಂದ್ರೆ ಏನ್ರಿ ಇದು?
ಪಿಂಡಾಂಡದ ಒಳಗೆ ಇರುವಾಗ ಇದ್ದು ಪಿಂಡಾಂಡದ ಒಳಗೆ ವ್ಯಾಪಿಸಿ ಅನ್ಕೊಡ್ರಿ. ಪಿಂಡಾಂಡದ ಒಳಗೆ ವ್ಯಾಪಿಸಿ ಏನ್ ಮಾಡೀನಿ? ಅವಿದ್ಯೆಗೂ ಮತ್ತು ಅವಿದ್ಯೆ ಅಂದ್ರೆ ಅಜ್ಞಾನ ಮತ್ತು ಅಂತಃಕರಣ ಅಂದ್ರೆ ಬುದ್ಧಿ, ಅದಕ್ಕೆ ನಾನು ಏನ್ ಮಾಡೀನಿ? ಅಧಿಷ್ಠಾನದಿಂದ, ಅದಕ್ಕೆ ಆಧಾರದಿಂದ ನಾನೇ ಕೂಟಸ್ಥ ಚೇತನ, ನಾನೇ ಸಾಕ್ಷಿ ಚೇತನ. ಪಿಂಡಾಂಡದ ಒಳಗೆ ಇದ್ದು ಈ ಅವಿದ್ಯೆ ಮತ್ತು ಅಜ್ಞಾನ ಅಥವಾ ಇದಕ್ಕೆ ಯಾವುದು ಅಂತಃಕರಣ ಬುದ್ಧಿ, ಅದಕ್ಕೆ ನಾನು ಏನಾಗಿನಿ? ಅಧಿಷ್ಠಾನ ಆಗಿನಿ. ಅವಿದ್ಯೆ ಬುದ್ಧಿ ನಷ್ಟ ಮಾಡಿಕೊಳ್ಳದೆ ಏನದು? ಸಾಧನೆ, ಆಧ್ಯಾತ್ಮ ಸಾಧನೆ. ಕಾಮ ಕರ್ಮಗಳನ್ನ ನಷ್ಟ ಮಾಡ್ಕೊಳ್ಳೋದಂದ್ರೆ ಒಂದೇ, ಬುದ್ಧಿ ನಷ್ಟ ಮಾಡ್ಕೊಳ್ಳೋದಂದ್ರೆ ಒಂದೇ, ಅಂತಃಕರಣ ನಷ್ಟ ಮಾಡ್ಕೊಳ್ಳೋದಂದ್ರೆ ಒಂದೇ, ಅವಿದ್ಯೆ ನಷ್ಟ ಮಾಡ್ಕೊಳ್ಳೋದಂದ್ರೆ ಒಂದೇ, ಅಜ್ಞಾನ ನಷ್ಟ ಮಾಡ್ಕೊಳ್ಳೋದಂದ್ರೆ ಒಂದೇ. ನಾನೇ ಏನಾಗಿನಿ? ಅಂತಃಕರಣದಲ್ಲಿ ಸಾಕ್ಷಿ, ಎಲ್ಲಿ? ಪಿಂಡಾಂಡದಲ್ಲಿ ಸಾಕ್ಷಿ ಚೇತನ ಮತ್ತೆ ಅಥವಾ ಕೂಟಸ್ಥ ಚೇತನ ಅನ್ನಿಸಿಕೊಂಡು ಪಿಂಡಾಂಡ ವ್ಯಾಪಿಯಾಗಿ ಅವಿದ್ಯೆ ಅಥವಾ ಅಜ್ಞಾನಕ್ಕೂ ಮತ್ತು ಅಂತಃಕರಣ ಅಥವಾ ಬುದ್ಧಿಗೂ ನಾನೇ ಅಧಿಷ್ಠಾನವಾಗಿದ್ದೇನೆ. ಮತ್ತೆ ನಾನು ಕೂಟಸ್ಥ ಚೇತನ ಅಧಿಷ್ಠಾನ ಪಿಂಡಾಂಡದಲ್ಲಿರುವ ಕಾರಣ ಆ ಹೆಸರುಗಳನ್ನು ಪಡೆದುಕೊಂಡಿದ್ದೇನೆ. ನಾನೇನ್ ಮಾಡೀನಿ? ನಾನೇ ಅಂತಃಕರಣದಲ್ಲಿ ಯಾವ ಕೂಟಸ್ಥ ಚೇತನನಾಗಿದ್ದೇನೆಯೋ ಅಥವಾ ಅಂತಃಕರಣದಲ್ಲಿ ಯಾವ ಸಾಕ್ಷಿ ಚೇತನನಾಗಿದ್ದೇನೆಯೋ ಆ ಚೇತನವೇ ನಾನು ಬ್ರಹ್ಮಾಂಡದಲ್ಲಿ ಈಶ್ವರ ಚೇತನ ಅಂತ ಅನ್ನಿಸ್ಕೊಂಡೀನಿ. ಇಡೀ ಬ್ರಹ್ಮಾಂಡದಲ್ಲಿ ನಾನೇ ವ್ಯಾಪಿಸಿನಿ. ವ್ಯಾಪಿಸಿ ಇಡೀ ಬ್ರಹ್ಮಾಂಡಕ್ಕೆ ಏನಾಗಿನಿ? ನಾನೇ ಅಧಿಷ್ಠಾನವಾಗಿದ್ದೇನೆ. ಇಡೀ ಬ್ರಹ್ಮಾಂಡ ನನ್ನಲ್ಲಿ ಅಧ್ಯಸ್ಥವಾಗಿದೆ. ಯಾವ ರೀತಿ ಸರ್ಪವು ರಜ್ಜುವಿನಲ್ಲಿ ಅಧ್ಯಸ್ಥವಾಗಿದೆಯೋ ಅದೇ ರೀತಿ ಬ್ರಹ್ಮಾಂಡವು ನನ್ನಲ್ಲಿ ಅಧ್ಯಸ್ಥವಾಗಿದೆ. ಬ್ರಹ್ಮಾಂಡದೊಳಗ ಈಶ್ವರ ಚೇತನವನ್ನ ಗುರುತಿಸುವುದು, ಪಿಂಡಾಂಡದೊಳಗೆ ಸಾಕ್ಷಿ ಚೇತನವನ್ನ ಗುರುತಿಸುವುದು. ಹೊರಗಿರುವ ಎಲ್ಲಾ ವಸ್ತುಗಳಲ್ಲಿ ನೀವು ಈಶ್ವರ ಚೇತನವನ್ನ ಗುರುತಿಸಬೇಕು. ಈಶ್ವರ ಚೇತನ ಕೂಡ ನೀವೇ. ಪಿಂಡಾಂಡದೊಳಗ ಕೂಟಸ್ಥ ಚೇತನವನ್ನ ಗುರುತಿಸಬೇಕು. ಆ ಕೂಟಸ್ಥ ಚೇತನನು ನೀವೇ, ನಿಮ್ ಬಿಟ್ಟು ಚೇತನ ಇಲ್ಲ. ಈ ಚೇತನವನ್ನ ಗುರುತಿಸುವುದು ಹೇಗೆ? ಇದನ್ನು ಗುರುತಿಸಬೇಕಾಗ್ಯದ. ಇದು ಬರೀ ಥಿಯರಿ ಆಯ್ತು. ಬ್ರಹ್ಮಾಂಡದೊಳಗೆಲ್ಲ ನಾನೇ ಇದ್ದೇನೆ, ಅಣು ರೇಣು ತೃಣಕೋಷ್ಟಗಳಲ್ಲಿ ನಾನೇ ಇದ್ದೇನೆ, ಎಲ್ಲರೊಳಗೂ ನಾನೇ, ನನ್ನಿಂದ ಎಲ್ಲ, ನಾನೇ ಎಲ್ಲ ಅಂತೇಳಿ ಕೂಟಸ್ಥ ಚೇತನನೇ ಹೊರಗೆ ಈಶ್ವರ ಚೇತನನಾಗಿ, ಹೊರಗೆ ಕೂಟಸ್ಥ ಚೇತನನಾಗಿ ಇರುವ ಒಂದೇ ಒಂದು ಚೇತನ. ಅದಕ್ಕೆ ಗುರುತಿಸೋದು ಹೆಂಗಪ್ಪ ಅಂತೇಳಿ ವಿದ್ಯಾರಣ್ಯ ಸ್ವಾಮಿಗಳು ಏನ್ ಹೇಳ್ಯಾರ? ಪಂಚದಶಿ ಗ್ರಂಥದೊಳಗ ಪಂಚದಶಿ ಗ್ರಂಥದೊಳಗ ಕೂಟಸ್ಥ ದೀಪ ಅಂತ ಬರ್ತದೆ. ಸದ್ರೂಪಕ್ಕ 5 ದೀಪಗಳು, ಚಿದ್ರೂಪಕ್ಕ 5 ದೀಪಗಳು, ಆನಂದಕ್ಕ 5 ದೀಪಗಳು, ಸಚ್ಚಿದಾನಂದಕ್ಕ 5 ಮೂರ್ಲೆ 15 ದೀಪಗಳಕ್ಕೆ ಪಂಚದಶಿ ಅಂತಾರ. ಅದ್ರೊಳಗ ಕೂಟಸ್ಥ ದೀಪ ಅಂತ ಒಂದದ.
ಏನದ ಈ 15 ಪ್ರಕ್ರಿಯೆಗಳಿಂದ ನಾವು ಚೇತನವನ್ನು ಗುರುತಿಸುವಂತ ಒಂದು ಪದ್ಧತಿ. 15 ರೀತಿಲಿಂತ. ಮಾಯೆಯನ್ನ ಎಷ್ಟು ರೀತಿಲಿಂತ ನೋಡ್ಯಾರ? 9 ರೀತಿಲಿಂತ ನೋಡ್ಯಾರ. ಸಾವಯವ, ನಿರವಯವ, ಸಾವಯವ, ನಿರವಯವ, ಭೇದ, ಅಭೇದ, ಭೇದಾಭೇದ. ಮತ್ತೆ ಸಾವಯವ, ನಿರವಯವ ಆಯ್ತು, ಭೇದ ಭೇದ ಆಯ್ತು, ಮತ್ತೆ ಒಟ್ಟು 9 ರೀತಿ. ಯಾಕಡೆ ಹೋಯ್ತು ಹೇಳಿದ್ದು? ಬ್ರಹ್ಮನಿಂದ ಭಿನ್ನ, ಬ್ರಹ್ಮನಿಂದ ಅಭಿನ್ನ, ಭಿನ್ನ ಭಿನ್ನ, ಇವು ಹೇಳಕ್ ಬರ್ಬೇಕು. ಅದರಂಗ ಇಲ್ಲಿ ಏನ್ ಮಾಡ್ಯಾರ? 15 ರೀತಿಲಿಂತ. ವಿಚಾರ ಚಂದ್ರೋದಯದಾಗ ಕೂಡ 15 ರೀತಿಲಿಂತ 15 ಪ್ರಕ್ರಿಯೆಗಳು. ಅವುಗಳ ಮೂಲಕ ಸಾಕ್ಷಿ ಚೇತನವನ್ನು ಗುರುತಿಸೋದು ಕಲಿತಾರ. ಹಂಗ ಇಲ್ಲಿ ಒಂದು ದೀಪ ತಗೊಂಡಾರ, ಕೂಟಸ್ಥ ದೀಪ. ಈ ಕೂಟಸ್ಥ ದೀಪದಲ್ಲಿ ಏನಾಗ್ತದ? ಜ್ಞಾನದ ಸಮಯದಲ್ಲಿ ಸಾಕ್ಷಿ ಭಾನ ಹೇಗಾಗುತ್ತದೆ? ಜ್ಞಾನದ ಸಮಯದಲ್ಲಿ ಅಂತಂದ್ರೆ ಜ್ಞಾನ ಭಾನ ಡೈರೆಕ್ಟ್. ಸಾಕ್ಷಿಯನ್ನು ಅನುಭವಿಸೋದು, ಚೈತನ್ಯವನ್ನು ಅನುಭವಿಸೋದು ಭಾನ. ಜಡ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋದು ಜ್ಞಾನ. ಅದಕ್ಕೆ ಜ್ಞಾನದ ಸಮಯ ಅಂತಂದ್ರೇನು? ಇಂದ್ರಿಯ ಮತ್ತು ಆ ಜಡವಸ್ತು ಸೇರಿ ಇರುವ ತನಕ ಏನ್ ಅನುಭವ ಆಗ್ತದ ಅದು ಜ್ಞಾನ. ಇಂದ್ರಿಯ ಮತ್ತು ವಿಷಯ ವಿಯೋಗವಾದ ಮೇಲೂ ನಿಮಗೆ ಆ ಸುಖದ ಬಗ್ಗೆ ಒಂದು ಪ್ರಜ್ಞೆ ಇರ್ತದಲ್ಲ, ಅದೇನದ? ಸ್ಮೃತಿ ಜ್ಞಾನ. ಸ್ಮೃತಿ ನೆನಪದತ್ತೆ. ಅದಕ್ಕೆ ಸಾಕ್ಷಿ ಜ್ಞಾನದ ಸಮಯದಲ್ಲಿ ತ್ರಿಪುಟಿಗಳ ಮೂಲಕ, ಜ್ಞಾತೃ ಜ್ಞಾನ ಜ್ಞೇಯಗಳ ಮೂಲಕ ಸಾಕ್ಷಿ ಭಾನ ಹೇಗಾಗುತ್ತದೆ ಅನ್ನೋದು ಹೇಳಕತ್ತಾರ. ಆಭಾಸ ಸಹಿತವಾದ ಅಂತಃಕರಣ ವೃತ್ತಿಯು, ಆಭಾಸ ಸಹಿತವಾದ ಅಂತಃಕರಣ ವೃತ್ತಿಯು, ಅಂತಃಕರಣ ಹೊರಗ ವೃತ್ತಿ ಹೊರಗೋಗ್ಯದಂದ್ರೆ ಅದರ ಸಂಗಟ ಆಭಾಸ ಹೋಗಿರ್ತದಿಲ್ಲ. ಕೂಟಸ್ಥಂದೂ ಒಂದು ಎಳೆ ಇರ್ತದ, ಕೂಟಸ್ಥನ ಪ್ರತಿಬಿಂಬಂದೂ ಒಂದು ಎಳೆ ಇರ್ತದ, ಅಂತಃಕರಣಕ್ಕೂ ಒಂದು ಎಳೆ ಇರ್ತದ. ಅಂತಃಕರಣದ ಎಳೆಗೆ ಏನಂತಾರ? ವೃತ್ತಿ ಅಂತಾರ. ಆಭಾಸ ಒಂದು ಎಳೆ ಹೊರಗೆ ಬಂದಿರ್ತದೆ. ಅದೇ ರೀತಿ ಕೂಟಸ್ಥಂದು ಒಂದು ಎಳೆ ಹೊರಗೆ ಬಂದಿರ್ತದೆ. ಆ ಕೂಟಸ್ಥನ ಎಳೆಗೆ ಏನಂತಾರ? ವೃತ್ತಿ ಉಪಯುಕ್ತ ಚೇತನ ಅಂತಾರ. ಅವು ಹೊರಗೆ ಬಂದಿರ್ತಾವ. ಬಂದಾಗ ಆಭಾಸ ಸಹಿತವಾದ ಅಂತಃಕರಣ ವೃತ್ತಿಯು ಇಂದ್ರಿಯ ದ್ವಾರ ಅಂದ್ರೆ ಪ್ರಮಾಣ ದ್ವಾರ ಹೊರಹೊರಟು ಜಡ ಮೊದಲಾದ ವಿಷಯಗಳನ್ನ, ಜಡ ಪದಾರ್ಥಗಳನ್ನು ಪ್ರಕಾಶಿಸುತ್ತದೆ. ಘಟ ಮೊದಲಾದ ವಿಷಯಗಳನ್ನ ಪ್ರಕಾಶ ಮಾಡಬೇಕಾದರೆ ಘಟವು ಹೊರಗಿದೆ, ಅಂತಃಕರಣ ವೃತ್ತಿ ಒಳಗಿದೆ. ಒಳಗಿರುವ ಅಂತಃಕರಣ ವೃತ್ತಿಯು ಆಭಾಸ ಸಹಿತವಾಗಿದೆ. ಅದು ಏನು ಮಾಡುತ್ತದೆ ಎಂದರೆ ನೇತ್ರದ್ವಾರ ಹೊರಬರುತ್ತದೆ, ಹೊರಗೆ ಬಂದು ಘಟಾದಿ ಮೊದಲಾದ ವಸ್ತುಗಳನ್ನ ಏನ್ ಮಾಡ್ತದ? ವೃತ್ತಿಯು ಪ್ರಕಾಶ ಮಾಡುತ್ತದೆ. ಆಭಾಸ ಸಹಿತವಾಗಿರುತ್ತದೆ. ಅಂತಃಕರಣ ವೃತ್ತಿ ಅಂದ್ರೆ ಏನು? ಕೂಟಸ್ಥ ಅಥವಾ ಸಾಕ್ಷಿಯ ಪ್ರತಿಬಿಂಬ ಸಹಿತವಾಗಿರ್ತದದು. ಅದು ಹೊರಗೆ ಬಂದು ಏನ್ ಮಾಡ್ತದೆ? ಘಟಾದಿ ಮೊದಲಾದ ವಸ್ತುಗಳನ್ನು ಪ್ರಕಾಶ ಮಾಡುತ್ತದೆ. ಇದಕ್ಕೆ ಏನಂತಾರೆ? ವೃತ್ತಿಗೆ ಜ್ಞಾತೃ ಜ್ಞಾತೃ ಅಂತಾರೆ. ಘಟವೇ ಮೊದಲಾದ ವಿಷಯಗಳು
ಅದರಂತೆ ಆಭಾಸ ಸಹಿತವಾದ ವೃತ್ತಿ ರೂಪವಾದ ಜ್ಞಾನ, ಅವುಗಳ ಜ್ಞಾನ ಹಾಗೂ ಆಭಾಸ ಸಹಿತವಾದ ಅಂತಃಕರಣ ರೂಪವಾದ ಜ್ಞಾತೃ, ಈ ಮೂರನ್ನು ಸಾಕ್ಷಿಯು ಪ್ರಕಾಶಿಸುತ್ತದೆ. ಏನೇನ್ ಮಾಡ್ತದ? ಒಂದನೇ ಪಾಯಿಂಟ್ ಮಾಡ್ಕೋಬೇಕು. ಘಟವೇ ಮೊದಲಾದ ವಿಷಯಗಳನ್ನು ಅಂದ್ರೆ ಜ್ಞೇಯಗಳನ್ನು, ಘಟವೇ ಮೊದಲ ಏನ್ ಮಾಡ್ತದ? ನಿಮ್ಮ ವೃತ್ತಿ ಏನ್ ಮಾಡ್ತದೆ? ಕೇವಲ ಜಡವಸ್ತುವನ್ನು ಮಾತ್ರ ಪ್ರಕಾಶಿಸುತ್ತದೆ. ಯಾವುದು? ವೃತ್ತಿ. ಪಾಯಿಂಟ್ ನಂಬರ್ 1 ಬರೀಬೇಕು. ನೀವೇನ್ ಮಾಡ್ಬೇಕು? ವೃತ್ತಿ ಒಳಗಿರುವ ಚಿದಾಭಾಸ, ಒಂದನೇ ಪಾಯಿಂಟ್. ವೃತ್ತಿ ಒಳಗಿರುವ ಚಿದಾಭಾಸ ಏನ್ ಮಾಡ್ತಾನ? ಕೇವಲ ಏನನ್ನು ಗುರುತಿಸ್ತಾನ? ಜಡವನ್ನು ಮಾತ್ರ ಗುರುತಿಸ್ತಾನ, ಜಡವಸ್ತುವನ್ನು ಮಾತ್ರ ಗುರುತಿಸ್ತಾನ. ವೃತ್ತಿ ಒಳಗಿರುವ ಚಿದಾಭಾಸ ಜಡವಸ್ತುವನ್ನು ಮಾತ್ರ ಗುರುತಿಸ್ತಾನೆ. ಅವ ಜ್ಞಾತೃ. ಹೌದಲ್ರಿ? ಜ್ಞಾತೃ. ಮತ್ತ ಸೆಕೆಂಡ್ ಪಾಯಿಂಟ್, ಘಟವೇ ಮೊದಲಾದ ವಿಷಯ, ಘಟವೇ ಮೊದಲಾದ ವಿಷಯಗಳನ್ನು ಅಂದ್ರೆ ಜ್ಞೇಯಗಳನ್ನು ಅಥವಾ ಜ್ಞೇಯ ವಸ್ತುಗಳನ್ನು. ಘಟವೇ ಮೊದಲಾದ ವಿಷಯ ಅಂದ್ರೆ ಜ್ಞೇಯಗಳನ್ನು, ಜ್ಞೇಯ ವಸ್ತುಗಳನ್ನು. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನದ? ಆಭಾಸ ಸಹಿತವಾದ ವೃತ್ತಿ ರೂಪವಾದ ಅವುಗಳ ಜ್ಞಾನವನ್ನ. ಇದು ಹೋಗಿ ವೃತ್ತಿ ಹೋಗಿ ಅದರ ರೂಪ ತಗೋತದೇವ್ರಿ, ರೂಪ ತಗೊಂಡು ಜ್ಞಾನ ಮಾಡ್ಕೊತದೆ. ಎರಡನೇದೇನು? ಪಾಯಿಂಟ್ ನಂಬರ್ 2. ಒಂದಾಯ್ತು, ಎರಡಾಯ್ತು, ಇದು ಮೂರನೇದೇನು? ಆಭಾಸ ಸಹಿತವಾದ ವೃತ್ತಿ ರೂಪ ಜ್ಞಾನವನ್ನ. ವೃತ್ತಿ ಹೋಗಿ ಅದರ ಆಕಾರ ತಾಳಿ ಅದರ ಏನ್ ಮಾಡ್ತದ? ಸಮಾನ ಆಕಾರ ತಾಳಿ ಆವರಣ ಭಂಗ ಮಾಡಿ ಇದು ರಜ್ಜು ಅಂತ ಏನ್ ಮಾಡ್ತಲ್ಲ, ಅದು ವೃತ್ತಿ ರೂಪ ಜ್ಞಾನವನ್ನ. ಮತ್ತ ಹಾಗೂ ಆಭಾಸ ಸಹಿತವಾದ ಅಂತಃಕರಣ ರೂಪವಾದ ಜ್ಞಾತೃವನ್ನ. ಜ್ಞಾತೃವನ್ನ, ಆಭಾಸ ಸಹಿತವಾದ ಅಂತಃಕರಣ ರೂಪವಾದ ಜ್ಞಾತೃವನ್ನ ಮತ್ತ ವೃತ್ತಿ ರೂಪ ಜ್ಞಾನವನ್ನ ಮತ್ತು ವಸ್ತು ರೂಪ ಜ್ಞೇಯವನ್ನ, ಈ ಮೂರನ್ನು ಯಾವುದು ಪ್ರಕಾಶಿಸುತ್ತದೆ? ಸಾಕ್ಷಿಯು ಪ್ರಕಾಶಿಸುತ್ತದೆ. ಈ ಮೂರನ್ನ ಸಾಕ್ಷಿಯು ಪ್ರಕಾಶಿಸುತ್ತದೆ. ವಿಷಯ ವಸ್ತು ರೂಪವಾದ ಜ್ಞೇಯವನ್ನು ಮತ್ತು ಆ ವೃತ್ತಿ ರೂಪವಾದ, ನಿಮ್ದು ವೃತ್ತಿಯಲ್ಲೂ ಹೊರಗೆ ಬಂದು ಅದೇನ್ ಪಡ್ಕೊತ್ತಲ್ಲ ಆಕಾರ ತಗೊಂಡು ಅದು ವೃತ್ತಿ ರೂಪವಾದ ಆ ವಿಷಯ ವಸ್ತುಗಳ ಜ್ಞಾನವನ್ನ ಮತ್ತ ಅಂತಃಕರಣ ರೂಪವಾದ ಇದ್ಯಾವುದು? ಜ್ಞಾತೃವನ್ನ. ಜ್ಞಾತೃ ಅಂದ್ರೆ ಅಂತಃಕರಣ, ಜ್ಞಾನ ಅಂತಂದ್ರೆ ಅದು ಹೋಗಿ ಅದರ ಆಕಾರ ತಾಳಿ ಅದ್ರದ್ದು ಇದು ಮಾಡ್ತದಲ್ಲ, ಸಮಾನ ಆಕಾರ ತಾಳಿ ಆವರಣ ಭಂಗ ಮಾಡ್ತದಲ್ಲ, ಅದನ್ನ ಜ್ಞಾನ ಅಂತಾರ. ಮತ್ತ ಆ ವಸ್ತು ಏನದ ಅದಕ್ಕೆ ಜ್ಞೇಯ ಅಂತಾರ. ಈ ಜ್ಞಾತೃ, ಜ್ಞಾನ, ಜ್ಞೇಯ ಈ ಮೂರನ್ನು ಪ್ರಕಾಶ ಮಾಡೋದು ಯಾವುದು? ಸಾಕ್ಷಿ.
ಈ ಸಾಕ್ಷಿ ಈ ಮೂರನ್ನು ಪ್ರಕಾಶ ಮಾಡಿದ ನಂತರವೇ ಚಿದಾಭಾಸನಿಗೆ ಆ ಜಡವಸ್ತುವಿನ ಜ್ಞಾನ ಉಂಟಾಗುತ್ತದೆ. ಚಿದಾಭಾಸ ಕೇವಲ ಜಡವಸ್ತುವನ್ನು ಗುರುತಿಸ್ತಾನ. ಆ ಜಡವಸ್ತುವನ್ನು ಗುರುತಿಸೋದಕ್ಕಿಂತ ಮೊದಲು ಸಾಕ್ಷಿ ಏನ್ ಮಾಡ್ತದ, ಚಿದಾಭಾಸನಿಗೂ ಪ್ರಕಾಶ ಮಾಡ್ತದ. ಆ ಚಿದಾಭಾಸ ಅಂದ್ರೆ ಜ್ಞಾತೃ, ಮತ್ತೆ ಅದು ಅಂತಃಕರಣ ವೃತ್ತಿ ಒಳಗೆ ಹೋಗಿ ಏನ್ ಮಾಡ್ತದ, ಆವರಣ ಭಂಗ ಮಾಡಿ ಜ್ಞಾನ ಮಾಡ್ಕೋತದಲ್ಲ, ಆ ಜ್ಞಾನವನ್ನು ಸಾಕ್ಷಿ ಪ್ರಕಾಶ ಮಾಡ್ತದ. ಮತ್ತೆ ಯಾವ ವಸ್ತು ಅದಲ್ಲ ಅಲ್ಲಿ ಆ ವಸ್ತುವನ್ನು ಸಾಕ್ಷಿ ಪ್ರಕಾಶ ಮಾಡ್ತದ. ಈ ಮೂರನ್ನೂ ಪ್ರಕಾಶ ಮಾಡಿದಾಗ ಆ ಚಿದಾಭಾಸನಿಗೆ ಏನಾಗ್ತದ, ಇದು ರಜ್ಜು ಆದ ಅಂತೇಳಿ ಪ್ರಕಾಶ ಮಾಡುವಂತ ಶಕ್ತಿ ಬರ್ತದೆ. ಅದಕ್ಕೆ ಚಿದಾಭಾಸ ಹೋಗಿ ಅದು ರಜ್ಜು ಅಂತ ಕಂಡು ಹಿಡಿಬೇಕಾದ್ರ ಅದರಿಂದ ಸಾಕ್ಷಿ ಏನ್ ಮಾಡಿರ್ತದ, ಆ ಜ್ಞೇಯ ವಸ್ತುವನ್ನ ಪ್ರಕಾಶ ಮಾಡಿರ್ತದ. ಮತ್ತೆ ಆ ವೃತ್ತಿ ಏನು ಹೋಗಿ ಅಲ್ಲಿ ಆಕಾರ ತಾಳಿ ಆ ವಸ್ತುವಿನ ಒಳಗಿರುವಂತ ಆವರಣ ಭಂಗ ಏನು ಮಾಡ್ತದಲ್ಲ, ಆ ಜ್ಞಾನವನ್ನ ಪ್ರಕಾಶ ಮಾಡ್ತದ. ಮತ್ತೆ ಅದನ್ನ ಅರಿತುಕೊಳ್ಳುವಂತ ನಿಮ್ಮ ಅಂತಃಕರಣ ಅಥವಾ ವೃತ್ತಿ ಅಂತ ಏನದಲ್ಲ ಅದನ್ನು ಪ್ರಕಾಶ ಮಾಡ್ತದೆ. ಈ ಮೂರನ್ನೂ ಪ್ರಕಾಶ ಮಾಡ್ತದೆ. ಹಾಗೆ ಈ ವಾಕ್ಯ ಬರ್ಕೋರಿ. ಘಟವೇ ಮೊದಲಾದ ವಿಷಯ ವಸ್ತುಗಳಾದ ಜ್ಞೇಯವನ್ನು ಮತ್ತು ಆವಾಸ ಸಹಿತ ವೃತ್ತಿ ರೂಪವಾದ ಜ್ಞಾನವನ್ನು, ಘಟವೇ ಮೊದಲಾದ ವಿಷಯ ವಸ್ತು ರೂಪವಾದ ಜ್ಞೇಯವನ್ನು ಮತ್ತು ಆವಾಸ ಸಹಿತವಾದ ವೃತ್ತಿ ರೂಪವಾದ ಅವುಗಳ ಜ್ಞಾನವನ್ನು ಮತ್ತು ಆವಾಸ ಸಹಿತ ಅಂತಃಕರಣ ರೂಪ ಜ್ಞಾತೃವನ್ನು, ಪ್ರಮಾತೃ ಅಂತರ ಜ್ಞಾತೃವನ್ನು ಸಾಕ್ಷಿಯು ಪ್ರಕಾಶಿಸುತ್ತದೆ. ಘಟ ಅಂದ್ರೆ ಏನ್ರಿ, ಜ್ಞೇಯ. ಘಟರೂಪ ವೃತ್ತಿ, ಘಟದ ಸಮಾನಾಕಾರವಾಗಿ ತಾನು ಆಕಾರ ತಾಳಿ ಅದರ ಆವರಣ ಭಂಗ ಮಾಡ್ತದಲ್ಲ, ಅದೇನದು ಆವರಣ ಭಂಗ ಮಾಡಿಕೆ ತಿಳ್ಕೊತದ, ಏನದು ಜ್ಞಾನ. ಇದು ಘಟ ಆದಂತ ಜ್ಞಾನ ಮಾಡ್ಕೊತದಿಲ್ಲ, ಆವರಣ ಭಂಗ ಮಾಡಿ, ಅದು ಜ್ಞಾನ. ಮತ್ತಿದು ಯಾರಿಗೆ ಗೊತ್ತಾಗ್ಯದ, ಅಂತಃಕರಣ ಗೊತ್ತಾಗ್ಯದ, ಅದೇನದು ಜ್ಞಾತೃ. ಅದಕ್ಕೇನು ಜ್ಞಾತೃ ಅಂದರೆ ಆವಾಸ ಸಹಿತ ಅಂತಃಕರಣ ರೂಪ ಜ್ಞಾನ. ಜ್ಞಾತೃ ಅಂದ್ರೆ ಆವಾಸ ಸಹಿತ ಅಂತಃಕರಣ ರೂಪ ಜ್ಞಾನ. ಜ್ಞೇಯ, ಜ್ಞಾನ, ಜ್ಞಾತೃ ಈ ಮೂರನ್ನು ಸಾಕ್ಷಿಯು ಪ್ರಕಾಶ ಮಾಡುತ್ತದೆ. ಅದು ಹೇಗೆ ಮಾಡುತ್ತದೆ? ಸಾಕ್ಷಿ ಅಂದ್ರೆ ಏನಪ್ಪಾ ಅಂತಂದ್ರೆ ಸರ್ವ ತ್ರಿಪುಟಿಗಳ ಪ್ರಕಾಶಕ. ಸಾಕ್ಷಿ ಅಂದ್ರೆ ಸರ್ವ ತ್ರಿಪುಟಿಗಳ ಪ್ರಕಾಶಕ. ಇದು ಘಟವಿರುತ್ತದೆ. ಇದಂ ಘಟ. ಈ ರೀತಿಯಾಗಿ ಆಭಾಸ ಸಹಿತ ವೃತ್ತಿಯಿಂದ ಘಟ ಮಾತ್ರವೂ ಪ್ರಕಾಶವಾಗುತ್ತದೆ. ವೃತ್ತಿ ಏನ್ ಮಾಡ್ತದ, ಆವರಣ ಭಂಗ ಮಾಡ್ತದ, ಚಿದಾಭಾಸ ಅದನ್ನು ಗುರುತಿಸ್ತಾನ. ಅದಕ್ಕೆ ಇದು ಘಟವಿರುತ್ತದೆ. ಇದಂ ಘಟ ಅಂತಂದ್ರೆ ಈ ರೀತಿಯಾಗಿ ಆಭಾಸ ಸಹಿತ ವೃತ್ತಿಯಿಂದ ಘಟ ಮಾತ್ರವೂ ಪ್ರಕಾಶವಾಗುತ್ತದೆ. ನಾನು ಘಟವನ್ನು ತಿಳಿಯುತ್ತೇನೆ. ಅದಕ್ಕೆ ಇದನ್ನೆಲ್ಲ ಹಿಂಗ ಏನಾಗ್ತದ, ವಿಚಾರ ಸಾಗರದ ಶಬ್ದಗಳು ಈ ಪಂಚದಶಿಯ ಶಬ್ದಗಳು ವ್ಯತ್ಯಾಸ ಆಗಿ
ನಿಮಗ ತಿಳಿಸಲಾರ್ದಂಗ ಆತು. ವ್ಯತ್ಯಾಸ ಆಗಿ ಅದು ತಿಳ್ಕೊಂಡಂಗೆ ಇದು ತಿಳ್ಕೊಳಕ್ ಆಗಲ್ಲ. ಅದಕ್ಕೆ ಅನೇಕ ಶ್ರುತಿಗಳ ಜ್ಞಾನ, ಬಹಳಷ್ಟು ಶಾಸ್ತ್ರಗಳು ಓದಿ ಕನ್ಫ್ಯೂಸ್ ಮಾಡ್ಕೋಬಾರದು. ಅದೇನಾಗ್ತದಪ್ಪ ಅಂದ್ರ ನಮ್ಮ ಬ್ರಹ್ಮಜ್ಞಾನ ಅದೃಢ ಆಗ್ತದ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಹೇತು ಯಾವುದು ಅಂದ್ರೆ ಅನೇಕ ಶ್ರುತಿಗಳ ಜ್ಞಾನ. ಅನೇಕ ಗುರುಗಳ ಬಳಿಗೆ ಸುತ್ತಾಡಿ ಅನೇಕ ಶ್ರುತಿಗಳನ್ನ ಕೇಳಿ, ನಾ ಅದು ಕೇಳಿನಿ, ನಾ ಇದು ಕೇಳಿನಿ, ಅದು ಗೊತ್ತದ ಇದು ಗೊತ್ತದ ಅಂತ ಹೇಳಿ ಮಾಡ್ಕೊಂಡು ಕಡೆಗೆ ಏನ್ ತಿಳ್ಕೊಬೇಕು ಅದೇ ತಿಳ್ಕೊಳ್ಳೋದ್ ಬಿಟ್ಟಿಗೆ ಸುಮ್ಮನೆ ಯಾವ್ದಾವ್ದೋ ಶಾಸ್ತ್ರ ಯಾವ್ದಾವ್ದೋ ಗುರುಗಳಿಗೆ ಹೋಗ್ಕೊತ ಅಡ್ಡಾಡ್ಬಿಡ. ಬಹಳ ಚಲೋ ಹೇಳ್ತಾರ, ಏನ್ ಹೇಳ್ತಾರ, ಆ ಗ್ರಂಥದ ಹೆಸರು ಹೇಳ್ತಾರೆ ಹೊರತು ಅದರಿಂದ ತಮಗೇನ್ ಲಾಭ ಆಗ್ಯದ ಅದು ಹೇಳಂಗಿಲ್ಲ. ಹಂಗಾಗಿ ಇಲ್ಲೇನ್ ಮಾಡ್ಯಾರ, ಮುಂದೇ ಒಂದು ಸಾಲು ಬರ್ಕೋರಿ ಅಂತ ಹೇಳ್ಯಾರ. ಏನು ಸರ್ವೆ ಮಾಡ್ಯಾರ ಯಾರು? ವಿದ್ಯಾರಣ್ಯ ಸ್ವಾಮಿಗಳು. ನಾನು ಘಟವನ್ನು ತಿಳಿಯುತ್ತೇನೆ, ನಾನು ಘಟವನ್ನು ತಿಳಿಯುತ್ತೇನೆ. ಅದಕ್ಕೆ ಇದು ಬರ್ಕೊಂಡ್ರೆ ವಾಕ್ಯ ನಾನು ಘಟವನ್ನು ತಿಳಿಯುತ್ತೇನೆ ಅಂತ ವಾಕ್ಯ ಬರ್ಕೊಂಡಿರಲ್ಲ. ಈಗೇನ್ ಮಾಡ್ರಿ, ಅದೇ ವಾಕ್ಯವನ್ನು ಒಂದರ ಕೆಳಗೆ ಒಂದು ಬರೀರಿ. ನಾನು ಅಂತ ಮ್ಯಾಲ್ ಬರೀರಿ, ನಡುಬರ್ಕ ಘಟವನ್ನು ಬರೀರಿ, ಪೂರ್ತಿ ಕೆಳಗೆ ತಿಳಿಯುತ್ತೇನೆ ಅಂತ ಬರೀರಿ. ನಾನು ಘಟವನ್ನು ತಿಳಿಯುತ್ತೇನೆ ಅಥವಾ ತಿಳಿದಿದ್ದೇನೆ. ನಾನು ಘಟವನ್ನು ತಿಳಿದೀನಿ ಅಂತಂದ್ರೆ ಇದ್ರೊಳಗ ನಾನು ಅಂದ್ರೇನು? ಜ್ಞಾತೃ. ಮತ್ತ ಘಟವನ್ನು ಅಂತಂದ್ರ ಜ್ಞೇಯ. ನಾನು ಘಟವನ್ನು ಅಂದ್ರೆ ಜ್ಞೇಯ. ತಿಳಿಯುತ್ತೇನೆ, ತಿಳಿದಿದ್ದೇನೆ ಅಂತಂದ್ರ ಜ್ಞಾನ. ಇವು ಮೂರು ಜ್ಞಾತೃ, ಜ್ಞಾನ, ಜ್ಞೇಯ. ಈ ಮೂರನ್ನ ಪ್ರಕಾಶಗೊಳಿಸುವುದು ಸಾಕ್ಷಿ. ಇವು 4 ಸಾಲು. ಪ್ರತಿ ಸಲ ನಾನು ಅನ್ನೋದಕ್ಕೆ ಅಧಿಷ್ಠಾನ ಸಾಕ್ಷಿ, ಘಟಕ್ಕ ಅಧಿಷ್ಠಾನ ಸಾಕ್ಷಿ, ತಿಳಿಯುತ್ತೇನೆ ಅನ್ನೋದಕ್ಕೆ ಅಧಿಷ್ಠಾನ ಸಾಕ್ಷಿ, ಜ್ಞಾನದ ಅಧಿಷ್ಠಾನ ಸಾಕ್ಷಿ, ಜ್ಞೇಯದ ಅಧಿಷ್ಠಾನ ಸಾಕ್ಷಿ, ಜ್ಞಾತೃವಿನ ಅಧಿಷ್ಠಾನ ಸಾಕ್ಷಿ. ಈ ಮೂರಕ್ಕೂ ಅಧಿಷ್ಠಾನ ಸಾಕ್ಷಿ ಅದ, ಅದು ಪ್ರಕಾಶ ಮಾಡ. ಇದು ಸಾಕ್ಷಿ ಇರಲಿಲ್ಲ ಅಂತಂದ್ರೆ ಅಲ್ಲಿ ಜ್ಞಾತೃ ಇಲ್ಲ. ಜ್ಞಾತೃ, ಜ್ಞಾನ, ಜ್ಞೇಯ ಇವು ಏನದವ? ಕಾರ್ಯಗಳು. ಇದರ ಕಾರಣ ಯಾವುದು? ಸಾಕ್ಷಿ. ಬಂಗಾರ ಇದ್ದಂಗ ಇವು ಮೂರು ಏನದವ? ಆಭರಣಗಳಿದ್ದಂಗ. ಜ್ಞಾನ, ಜ್ಞಾತೃ, ಜ್ಞೇಯ. ಬಂಗಾರ ಇರಲಿಲ್ಲ ಅಂದ್ರೆ ಆಭರಣ ಇಲ್ಲ. ಏನ್ ಮಾಡ್ತಾರೆ? ಬಂಗಾರ ಇಲ್ಲ ಅಂದ್ರೆ ಆವರಣ ಇಲ್ಲ. ಸಾಕ್ಷಿ ಇಲ್ಲ ಅಂತಂದ್ರ ಜ್ಞಾತೃನೂ ಇಲ್ಲ, ಜ್ಞೇಯನೂ ಇಲ್ಲ, ಜ್ಞಾನನೂ ಇಲ್ಲ. ಸಾಕ್ಷಣ ಇದ್ದಂಗ. ಇಲ್ಲಿ ಆವಾಸನು ಘಟವನ್ನು ಮಾತ್ರ ಪ್ರಕಾಶ ಮಾಡುತ್ತಾನೆ. ಆವಾಸ ಬರೀ ಘಟವನ್ನು ಅಷ್ಟೇ ಪ್ರಕಾಶ ಮಾಡ್ತಾನೆ. ಆವಾಸ ಏನ್ ಸ್ವತಂತ್ರವಾಗಿ ಘಟವನ್ನು ಪ್ರಕಾಶ ಮಾಡ್ತಾನೇನು? ಆವಾಸ ಹಿಂದೆ ಪ್ರಕಾಶ ಮಾಡಂತದ್ದು ಒಂದು ಚೈತನ್ಯ ಇದ್ದಿದ್ದಕ್ಕೆ ಅವ ಪ್ರಕಾಶ ಮಾಡ್ಲಿಕ್ಕತ್ತಾನ. ಆವಾಸನನ್ನು ಪ್ರಕಾಶ ಮಾಡೋದಾರು ಸಾಕ್ಷಿ. ಇಲ್ಲಿ ಆವಾಸನು ಘಟವನ್ನು ಮಾತ್ರ ಪ್ರಕಾಶ ಮಾಡಿದ್ದಾನೆ ಅಂದ್ರೆ ಜ್ಞೇಯವನ್ನು ಮಾತ್ರ.
ಆಭಾಸ ಪ್ರಕಾಶ ಮಾಡಿದ್ದಾನೆ. ಆದರೆ ಸಾಕ್ಷಿಯು ಜ್ಞಾತೃ ಜ್ಞಾನ ಜ್ಞೇಯ ಈ ಮೂರನ್ನೂ ಪ್ರಕಾಶ ಮಾಡುತ್ತದೆ. ನಾನು ಘಟವನ್ನು ತಿಳಿಯುತ್ತೇನೆ ಅಥವಾ ತಿಳಿದೆನು ಅಂತ ಹೇಳಬೇಕಾದರೆ ಮೂರನ್ನೂ ತಿಳಿದಾಗಲೇ ಹೇಳಲು ಸಾಧ್ಯ. ಘಟದ ಜಾಗದಾಗ ಏನಾರ ಇಟ್ಕೊಳಕ್ ಬರ್ತದಿಲ್ಲ ನೀವು? ಜಗತ್ತಿನ ಎಲ್ಲ ವಸ್ತುಗಳು ಇಟ್ಕೊಳಕ್ ಬರ್ತದ ಇಲ್ಲ? ಇಟ್ಕೊಂಡು ಈ ಎಲ್ಲವನ್ನ ಏನ್ ಮಾಡ್ತದ? ಸಾಕ್ಷಿ ಪ್ರಕಾಶ ಮಾಡ್ತದ. ಈಗ ಲಿಂಗ ಅದಪ್ಪ, ಲಿಂಗ ಅದ, ಎಲ್ಲ ಕಡೆ ಲಿಂಗಗಳೇ ಅದಾವ. 12 ಜ್ಯೋತಿರ್ಲಿಂಗ ಲಿಂಗ, ಊರ್ ತುಂಬ ಲಿಂಗನೇ ಲಿಂಗ, ಲಿಂಗನೇ ಲಿಂಗ, ಲಿಂಗನೇ ಲಿಂಗ. ಆ ಲಿಂಗಗಳು ಆಕ್ಚುಲ್ ಏನದವ? ನಿಜವಾಗಿ ಆ ಲಿಂಗ ಏನದವು? ಅದೇ ಏನು ಜಡವಸ್ತು? ಎಂತ ವಸ್ತು ಜಡವಸ್ತು ಅಂದ್ರೆ? ಪೃಥ್ವಿ, ಕಲ್ಲು, ಮಣ್ಣು ಅದರಿಂದ ಆಗ್ಯಾವಿಲ್ಲವು? ಪೃಥ್ವಿಯಿಂದ ಆಗ್ಯಾವಿಲ್ಲ? ಈಗ ಅದನ್ನ ಒಂದು ಪೃಥ್ವಿ ಅಂತ ಜಡವಸ್ತುವಿನ ರೂಪದಲ್ಲಿ ನೋಡಿದರೆ ಅದು ಯಾರ ದೃಷ್ಟಿ? ಅದು ಚಿದಾಭಾಸನ ದೃಷ್ಟಿ. ಅದರೊಳಗ ನೀವು ಲಿಂಗ ಕಾಣಬೇಕಾದ್ರ ಸಾಕ್ಷಿ ಏನ್ ಮಾಡ್ಬೇಕಾಗ್ತದ? ನಿಮ್ಮನ್ನ ಲಿಂಗ ಮಾಡ್ಬೇಕಾಗ್ತದ. ನೀವು ಲಿಂಗ ಆಗಿದ್ದೀರಿ ಅಂದ್ರೆ ಅದು ಲಿಂಗ ಆಗಿ ಕಾಣುತ್ತೆ. ನೀವು ಲಿಂಗ ಆದಾಗ ಅದು ಲಿಂಗ ಆಗಿ ಕಾಣುತ್ತೆ. ನೀವು ಚಿದಾಭಾಸ ಆಗಾಗ ತನಕ ಅದು ಕಲ್ಲಾಗಿ ಕಾಣುತ್ತೆ. ಸಾಕ್ಷಿ ಏನ್ ಮಾಡ್ಬೇಕಾಗ್ತದ? ಯಾರು ಆ ಲಿಂಗವನ್ನ ನೋಡ್ತಾರೋ ಅವರಿಗೆ ಅದೇನ್ ಮಾಡ್ಬೇಕು? ಲಿಂಗವನ್ನು ನೋಡೋರು ಏನ್ ಮಾಡ್ಬೇಕು? ಇಲ್ಲಿ ನೋಡ್ರಿ, ಕಲ್ಲೇ ನೋಡ್ರಿ, ಕಲ್ಲು ಅಂತ ಗುರುತಿಸ್ಬೇಕಾದ್ರೂ ನಿಮ್ಗ ಜ್ಞಾತೃ ಜ್ಞಾನ ಜ್ಞೇಯಗಳು ಏನದಾವ? ಜ್ಞೇಯ ಲಿಂಗಾರಿ ನೋಡ್ರಿ, ಕಲ್ಲು ಅಂತಾರೆ ನೋಡ್ರಿ. ನೀವು ಲಿಂಗ ಆಗಿದ್ರಿ ಅಂದ್ರೆ ಲಿಂಗ ಕಾಣ್ತದೆ, ನೀವು ಕಲ್ಲು ಆಗಿದ್ರಿ ಅಂದ್ರೆ ಕಲ್ಲು ಕಾಣ್ತದೆ ಅಷ್ಟೇ. ಚಿದಾಭಾಸ ಆಗಿದ್ರಿ ಅಂದ್ರೆ ಕಲ್ಲು ಕಾಣ್ತದ. ಇರಲ್ಲ, ಏನಾದ್ರು ನೋಡ್ಬೇಕಾದ್ರೆ ನೋಡ್ರಿ. ಆದ್ರೆ ಅಲ್ಲಿ ಏನು ನಿಮಗೆ ಜ್ಞಾನ ಆಗ್ಯದ? ಕಲ್ಲಿನ ಜ್ಞಾನ ಆಗ್ಯದೋ, ಲಿಂಗದ ಜ್ಞಾನ ಆಗ್ಯದೋ? ಮತ್ತ ಅಲ್ಲಿರೋ ವಸ್ತು ಒಂದೇ ಅದ, ಜ್ಞೇಯ ವಸ್ತು. ಮತ್ತೆ ಅಲ್ಲಿ ಜ್ಞಾತೃ ಏನಾದಿರಲ್ಲ ನಿಮ್ಮ ಮೇಲೆ ಡಿಪೆಂಡ್ ಅದ. ಆದ್ರೆ ನೀವು ಮೂರನ್ನೂ ಕೂಡ ಆ ಸಾಕ್ಷಿ ಪ್ರಕಾಶ ಮಾಡಿದಾಗಲೇ ಅಲ್ಲಿ ಲಿಂಗ ಅಂತಾರೆ ನೋಡ್ಲಕ್ ಬರ್ತದ, ಕಲ್ಲ ಅಂತಾರೆ ನೋಡ್ಲಕ್. ಕಲ್ಲೇ ಅಂತ ನೋಡ್ಬೇಕಾದ್ರೂ ಅಲ್ಲಿ ಸಾಕ್ಷಿ ಬಾನ್ ಆಗ್ಬೇಕ ಬೇಡ? ಅದಾಗಲೇ ಅದು ಕಲ್ಲ ಅಂತಾರೆ ಕಾಣಿಸ್ತದ, ಲಿಂಗ ಅಂತಾರೆ ಕಾಣಿಸ್ತದೆ. ಸಾಕ್ಷಿ ಬಾನ ಆಲಿಲ್ಲ, ಮೂರಕ್ಕನ ಸಾಕ್ಷಿ ಪ್ರಕಾಶ ಮಾಡಲಿಲ್ಲ ಅಂತಂದ್ರೆ ನಾನು ಲಿಂಗವನ್ನು ಅರಿಯುತ್ತೇನೆ. ನಾನು ಅಂದ್ರ ಜ್ಞಾತೃ, ಲಿಂಗವನ್ನು ಅಂತಂದ್ರೆ ಜ್ಞೇಯ ವಸ್ತು, ಅರಿಯುತ್ತೇನೆ ಅಂದ್ರೆ ಜ್ಞಾನ. ಈ ಮೂರನ್ನೂ ಸಾಕ್ಷಿ ಪ್ರಕಾಶ ಮಾಡಿದಾಗ ನೀವು ಲಿಂಗವನ್ನು ನೋಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಸಿದ್ದರಾಮೇಶ್ವರರು ಏನ್ ಹೇಳ್ತಾರ? ಲಿಂಗ ಕಲ್ಲಲ್ಲ, ಲಿಂಗ ಕಲ್ಲಲ್ಲ. ಮತ್ತು ಕಲ್ಲು
ಹೆಂಗ ಹೆಂಗೆ ಕೇಳಿದರು? ಸಾಕ್ಷಿಯಾಗಿ ನೋಡ್ಬೇಕು. ಲಿಂಗ ಅರಿಯುವ ವಸ್ತು, ಕಲ್ಲು ಅರಿಸಿಕೊಳ್ಳುವ ವಸ್ತು. ಲಿಂಗ ಅರಿಯುವ ವಸ್ತು ಅದು. ಕಲ್ಲು ಅರಿಸಿಕೊಳ್ಳುವ ವಸ್ತು. ಕಲ್ಲು ಅನಾತ್ಮ ವಸ್ತು, ಲಿಂಗ ಆತ್ಮ ವಸ್ತು. ಆತ್ಮ ಅನಾತ್ಮವಲ್ಲ, ಅನಾತ್ಮ ಆತ್ಮವಲ್ಲ. ಹೌದಾ? ಲಿಂಗ ಕಲ್ಲಲ್ಲ, ಕಲ್ಲು ಲಿಂಗವಲ್ಲ ಅಂತೇಳಿ ಸಿದ್ದರಾಮೇಶ್ವರ ಹಂಗ ಹೇಳ್ಯಾರ. ಹಂಗ ಆತ್ಮ ಅನಾತ್ಮವಲ್ಲ, ಅನಾತ್ಮ ಆತ್ಮವಲ್ಲ. ಆತ್ಮ ಅರಿಯುವ ವಸ್ತು, ಅನಾತ್ಮ ಅರಿಸಿಕೊಳ್ಳುವ ವಸ್ತು. ಲಿಂಗ ಏನದ? ಅರಿಯುವ ವಸ್ತು ಅನ್ನೋದು. ಅರಿವೇ ಲಿಂಗ ಅಂತಾರ. ಕಲ್ಲೇನದ? ಅರಿಸಿಕೊಳ್ಳುವ ವಸ್ತು. ಅದಕ್ಕ ಬಸವಾದಿ ಶರಣರು ಕಲ್ಲನ್ನು ಕುರಿತು ಹೇಳಿದ್ರು, ಲಿಂಗವನ್ನು ಕುರಿತು ಹೇಳಿದ್ರು. ಅರಿವನ್ನು ಕುರಿತು ಹೇಳ್ಯಾರ. ಬಸವಾದಿ ಶರಣರು ಹೇಳಿದ್ರು ಅರಿವಿನ ಲಿಂಗದ ಬಗ್ಗೆ ಹೇಳ್ಯಾರ. ನಾವು ಹಿಡ್ಕೊಂಡು ಕೂತದ್ದು ಯಾವುದು? ಗುರುವಿನ ಲಿಂಗ. ಗುರುವಿನ ಲಿಂಗ ಅರಿವಿನ ಲಿಂಗವಲ್ಲ. ಅರಿವಿನ ಲಿಂಗ ಗುರುವಿನ ಲಿಂಗವಲ್ಲ. ಅರಿವಿನ ಲಿಂಗನೇ ಬೇರೆ, ಗುರುವಿನ ಲಿಂಗನೇ ಬೇರೆ. ಗುರುವಿಗಾಗಿ ಗುದ್ದಾಡಿದ್ರೆ ಏನಾರ ಉಪಯೋಗದೇನು? ಅವ್ರು ಕೊಟ್ಟಾರ ಇವ್ರು ಕೊಟ್ಟಾರ. ಅರಿವಿಗಾಗಿ ಗುದ್ದಾಡಿದ್ರೆ ಏನಾರ ಉಪಯೋಗ ಆಗ್ತದೆ. ಗುರುವಿಗಾಗಿ ಗುದ್ದಾಡಿದ್ರೆ ಏನ್ ಸಿಕ್ತು? ಅದನ್ನು ಪರಿಚಯ ಮಾಡಿಕೊಂಡು ಅದನ್ನು ಪೂಜೆ ಮಾಡಿ ಅದರ ಸ್ವರೂಪ ಅದರ ಮೋಕ್ಷ ಆಗ್ತದೆ. ಗುರುವಿನ ಲಿಂಗದ ಬಗ್ಗೆ ಅವ್ರು ಕೊಟ್ಟರ ಇವ್ರು ಕೊಟ್ರ, ಅವ್ರು ಕೊಟ್ರ ಇವ್ರು ಕೊಟ್ರ ಅಂತ ಒದರಾಡಿ ತರ್ಸೋಬೇಕಾಟೆ. ಏನು ಅದರಿಂದ ಮೋಕ್ಷ ಆಗಲ್ಲ, ಏನಾಗಲ್ಲ. ವೇಸ್ಟ್ ಆಫ್ ಜಾಬ್, ವೇಸ್ಟ್ ಆಫ್ ಏನಾದ್ರು. ನಾನು ಘಟವನ್ನು ತಿಳಿಯುತ್ತೇನೆ ಅಥವಾ ತಿಳಿದೇನು ಅಂತ ಹೇಳಬೇಕಾದರೆ ಮೂರನ್ನು ತಿಳಿದಾಗಲೇ ಜ್ಞಾತೃ ಜ್ಞಾನ ಜ್ಞೇಯ. ಮೂರನ್ನು ತಿಳಿದಾಗಲೇ ಅದು ಸಾಧ್ಯ. ನಾನು ಅನ್ನೋ ಒಂದದ, ಘಟ ಅನ್ನೋದೊಂದದ, ತಿಳಿದಿದ್ದೇನೆ ಅನ್ನೋದನ್ನು ಒಂದದ ಎನ್ನುವ ಸಾಕ್ಷಿಯು ನಾನು ಎನ್ನುವ ಜ್ಞಾತೃವನ್ನು, ಘಟ ಎನ್ನುವ ಜ್ಞೇಯವನ್ನು, ತಿಳಿದೆನು ಎಂಬುವ ಜ್ಞಾನವನ್ನು ಪ್ರಕಾಶ ಮಾಡಿದೆ. ಈ ಪ್ರಕಾರದಿಂದ ಸರ್ವ ತ್ರಿಪುಟಿಗಳ ಪ್ರಕಾಶಕವು ಸಾಕ್ಷಿಯಾಗಿರುತ್ತದೆ. ಸಾಕ್ಷಿಯು ತಾನು ಅಜ್ಞಾತವಾಗಿದ್ದರೆ ತ್ರಿಪುಟಿಯ ಜ್ಞಾನವು ಸಾಕ್ಷಿಯಿಂದ ಸಂಭವಿಸುತ್ತಿರಲಿಲ್ಲ. ಒಂದು ವೇಳೆ ಸಾಕ್ಷಿ ಅಜ್ಞಾತ ಆಗಿತ್ತು ಅಂತಂದ್ರೆ ಈ ತ್ರಿಪುಟಿಗಳ ಜ್ಞಾನ ಸಂಭವಿಸುತ್ತಿರಲಿಲ್ಲ. ಏನ್ ಹೇಳ್ತಾರ? ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ಒಂದೇ ಸಲ ಉತ್ಪತ್ತಿಯಾಗಿ ಒಂದೇ ಸಲ ನಷ್ಟ ಆಗ್ತದಂತ ಹೇಳಿದ್ರಿ. ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಮತ್ತು ರಜ್ಜು ಉಪಯುಕ್ತ ಚೇತನ, ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಅಂತಃಕರಣ ಮತ್ತು ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಅಂತ ಹೇಳಿ ನೀವೇನ್ ಮಾಡಿದ್ರಿ? ರಜ್ಜುವಿನ ಜ್ಞಾನ ಮಾಡಿಕೊಟ್ಟು ಸರ್ಪದ ನಿವೃತ್ತಿ ಮಾಡಿ ಸರ್ಪದ ಉಪಯುಕ್ತ ಚೇತನವನ್ನು ಪರಿಚಯಿಸಿದ್ರಿ. ಯಾವಾಗ ಸರ್ಪ ಹೋಯ್ತು ಅದರ ಜೊತೆಗೆ ಸರ್ಪದ ಜ್ಞಾನ ಹೋಯ್ತು ಅಂತ ಹೇಳಿದ್ರಿ. ಆದ್ರೆ ಸರ್ಪದ ಜ್ಞಾನ ಹೋಗ್ಯದಂತಂದ್ರೆ ಸರ್ಪದ ಜ್ಞಾನದ ಇಂದ ಅಂತಃಕರಣ ಮತ್ತು ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಬಗ್ಗೆ ಏನು ಹೇಳಲೇ ಇಲ್ಲ.
ಸಾಕ್ಷಿ ಏನಾಗ್ಯದ? ಅಜ್ಞಾತವಾಗ್ಯದ. ನಮ್ಮ ಡಿಸ್ಕಷನ್ದಾಗ ಅದು ಬರಲೇ ಇಲ್ಲ ಅಂತ ಶಿಷ್ಯ ಪ್ರಶ್ನೆ ಮಾಡಿದಾಗ, ಒಂದು ವೇಳೆ ಸಾಕ್ಷಿ ಅಜ್ಞಾತವಾಗಿತ್ತಂದ್ರೆ ನಿನ್ನಿಂದ ಆ ವನ್ನು ಸರ್ಪವನ್ನಾಗಲಿ ರಜ್ಜುವನ್ನಾಗಲಿ ರಜ್ಜು ಉಪಯುಕ್ತ ಚೇತನವನ್ನಾಗಲಿ ಮಾಡ್ಕೋಬೇಕು. ನಿನಗ ಸರ್ಪದ ಭ್ರಮೆ ಆಗ್ತಿದ್ದಿಲ್ಲ, ರಜ್ಜುವಿನ ಜ್ಞಾನ ಆಗ್ತಿದ್ದಿಲ್ಲ, ಮತ್ತೆ ರಜ್ಜು ಉಪಯುಕ್ತ ಚೇತನದ ಭಾನನೂ ಆಗ್ತಾ ಇರಲಿಲ್ಲ. ಹೆಂಗೆ? ಯಾವಾಗ ನಿನಗ ಸರ್ಪದ ಭ್ರಾಂತಿ ಆಗ್ಯದ, ಭ್ರಾಂತಿ ಅಂದ್ರೆ ದುಃಖ, ಭ್ರಮೆ ಭ್ರಾಂತಿ ಅಂದ್ರೆ ದುಃಖ, ಮತ್ತೆ ರಜ್ಜುವಿನ ಜ್ಞಾನ ಆಗ್ಯದ, ಮತ್ತೆ ರಜ್ಜು ಉಪಯುಕ್ತ ಚೇತನದ ಭಾನ ಆಗ್ಯದಂತಂದ್ರೆ ನಿನ್ನೊಳಗಿನ ಸಾಕ್ಷಿ ಅಜ್ಞಾತವಾಗಿ ಇಲ್ಲ ಅಂತ ತಿಳ್ಕೋ. ಸಾಕ್ಷಿ ಜ್ಞಾತವಾದಾಗಲೇ ಭ್ರಾಂತಿ ಜ್ಞಾನ ಮತ್ತು ಭಾನಗಳಾಗಲಿಕ್ಕೆ ಸಾಧ್ಯ ಆದ. ಪ್ರಕಾಶ ಮಾಡುವ ವಸ್ತು ಆ ಮೂರರಿಂದ ಭಿನ್ನವಾಗಿದ್ದು ಅದನ್ನು ಪ್ರಕಾಶ ಮಾಡ್ತದೆ. ಅದಕ್ಕೆ ನಿನಗದು ಗೊತ್ತಾಗಲ್ಲ. ಆ ಮೂರದ್ರಾಗ ಅದು ಬೆರೆತಿಲ್ಲ, ಅದು ಸಪರೇಟ್ ಇದ್ದು ಪ್ರಕಾಶ ಮಾಡ್ಲಿಕ್ಕತ್ತದ. ಸಾಕ್ಷಿಯು ನಾನು ಅಲ್ಲ, ಭಿನ್ನವಾಗಿದೆ. ಆ ಸಾಕ್ಷಿಯ ಘಟ ಏನದ? ಆ ನಾನು ಅಲ್ಲ. ಸಾಕ್ಷಿ ಏನ್ ಹೇಳ್ತದದು? ಸಾಕ್ಷಿ ಏನ್ ಹೇಳಕತ್ತದ? ಸಾಕ್ಷಿ ನಾನು ಅಲ್ಲ, ಸಾಕ್ಷಿ ಘಟ ಅಲ್ಲ, ಸಾಕ್ಷಿ ತಿಳಿಯುತ್ತೇನೆ ಎನ್ನುವ ಜ್ಞಾತೃನೂ ಅಲ್ಲ. ಅದು ಜ್ಞಾತೃವಿನಿಂದ ಭಿನ್ನವಾಗ್ಯದ, ಜ್ಞಾನದಿಂದ ಭಿನ್ನವಾಗ್ಯದ, ಜ್ಞೇಯದಿಂದ ಭಿನ್ನವಾಗ್ಯದ, ಮೂರರಿಂದಲೂ ಭಿನ್ನವಾಗಿದೆ. ಭಿನ್ನವಾಗಿದ್ದು ಮೂರನ್ನು ಪ್ರಕಾಶ ಮಾಡುತ್ತದೆ. ಅದೇ ಸಾಕ್ಷಿ. ಅದಕ್ಕೆ ದಾಸಿಮಾರ್ಯರ ವಚನ ಹೆಂಗದ? ಸಾಕ್ಷಿ ಹೆಂಗದಪ್ಪ ಅಂದ್ರೆ ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಬರಿಯ ನೋಡ. ಒಡಲು ಬೆಳಗುವ ಸರಿಯ ನೋಡ ರಾಮನಾಥ. ಸಾಕ್ಷಿ ಹೆಂಗ್ ಪ್ರಕಾಶ ಮಾಡ್ತದ ಅಂದ್ರೆ ಒಡಲೊಳಗೆ ಅದ. ಒಡಲ್ ಅಂದ್ರೆ ಶರೀರ, ದೇಹ. ಸಾಕ್ಷಿ ದೇಹದೊಳಗದ. ದೇಹದೊಳಗಿದ್ದು ದೇಹದ ಎಲ್ಲಾ ವ್ಯವಹಾರಗಳಿಗೆ ಅದು ಆಧಾರವಾಗಿದೆ. ಒಡಲಿಂಗ ಆಧಾರವಾಗಿ ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಮತ್ತೇನ್ ಮಾಡದ? ಒಡಲಿಗೆ ಏನಾರ ಅಂಡುಕೊಂಡದೇನದು ಸಾಕ್ಷಿ. ಒಡಲು ವಾದ್ರ ಅದೇನು ಅಳ್ತದೇನು? ಒಡಲಿಗೆ ಏನಾರ ರೋಗ ರುಜಿನಿ ಬಂದ್ರ ಅದು ಅಳ್ತದೇನು? ಎಲುಬು ಮುರಿದ್ರ, ಹುಳ ಬಿದ್ರ, ಕೊಳತರ ಸಾಕ್ಷಿಗೆ ಏನಾರ ದುಃಖ ಆಗ್ತದೇನು? ಚಂದ ಕೆಂಪಗ ದಪ್ಪಗ ಎತ್ತರ ಬೆಳೆದ ನಿಂತದಂದ್ರೆ ಸಾಕ್ಷಿಗೆ ಏನಾರ ಖುಷಿ ಆಗ್ತದೇನು? ಏನಿಲ್ಲ. ಒಡಲ ಸೋಂಕದೆ. ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ರಾಮನಾಥ. ಈಗ ಅರ್ಥ ಆಗಿರ್ಬೇಕು ಸಾಕ್ಷಿ ಯಾವ ರೀತಿ ಜ್ಞಾತೃ ಜ್ಞಾನ ಜ್ಞೇಯಗಳನ್ನ ಅವುಗಳಿಂದ ಭಿನ್ನವಾಗಿ ಬೆಳಗುತ್ತದ ಅಂತ, ಪ್ರಕಾಶ ಮಾಡ್ತದಂತ ಗೊತ್ತಾಗಿರ್ಬೇಕೀಗ ನಿಮಗೆ. ಈ ಸಾಕ್ಷಿಯ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ.
ರಜ್ಜು ಕೂಡ ಇಲ್ಲದಂಗ ಆಗ್ತದ. ರಜ್ಜು ಉಪಯುಕ್ತ ಚೇತನವೇ ರಜ್ಜುವಾಗಿ ಕಾಣ್ಲಿಕ್ಕತ್ತದ. ಯಾವಾಗ ರಜ್ಜು ಉಪಯುಕ್ತ ಚೇತನ ನೋಡ್ತೀರಿ ಆವಾಗ ಅಲ್ಲಿ ರಜ್ಜುನೂ ಇಲ್ಲ, ರಜ್ಜುನೇ ಇಲ್ಲ ಅಂತಂದ್ಮೇಲೆ ರಜ್ಜುವಿನಿಂದ ಉಂಟಾದ ಭ್ರಮೆ ಏನದಲ್ಲ, ಆ ಭ್ರಮೆ ಸರ್ಪದ ಭ್ರಮೆನೂ ಇಲ್ಲ. ಈ ಪೂರ್ವದ ರೀತಿಯಿಂದ ಸರ್ಪ ಮತ್ತು ಅದರ ಧ್ಯಾನದ ಅಧಿಷ್ಠಾನವನ್ನ ಭಿನ್ನ ಭಿನ್ನವಾಗಿ ಹೇಳಿದ್ದಾರೆ. ಸರ್ಪದ ಅಧಿಷ್ಠಾನ ರಜ್ಜು ಉಪಯುಕ್ತ ಚೇತನ, ಸರ್ಪದ ಜ್ಞಾನದ ಅಧಿಷ್ಠಾನ ಅಂತಃಕರಣ ಉಪಯುಕ್ತ ಚೇತನ ಅಂತ ಈ ರೀತಿ ಹೇಳಿ ಮುಂದೆ ಹೋಗ್ತಾರ. ಜ್ಞೇಯ ಅಂದ್ರೆ ಸರ್ಪದ ಅಧಿಷ್ಠಾನ, ಜ್ಞಾನ ಅಂದ್ರೆ ಸರ್ಪದ ಜ್ಞಾನದ ಅಧಿಷ್ಠಾನ. ಸರ್ಪದ ಅಧಿಷ್ಠಾನ ರಜ್ಜು, ಅದು ಜ್ಞೇಯ ವಸ್ತು. ಮತ್ತೆ ಸರ್ಪದ ಜ್ಞಾನದ ಅಧಿಷ್ಠಾನ ಯಾವುದಂತಂದ್ರೆ ಅಂತಃಕರಣ. ಅಂತಃಕರಣ ಉಪಯುಕ್ತ ಚೇತನ, ಸಾಕ್ಷಿ ಚೇತನ, ಇವು ಅಧಿಷ್ಠಾನಗಳು. ಜ್ಞೇಯ ಅಂದ್ರೆ ರಜ್ಜು, ಜ್ಞಾನ ಅಂದ್ರೆ ಭ್ರಮೆ ಅಂದ್ರೆ ಸರ್ಪ. ಜ್ಞಾನ ಅಂದ್ರೆ ಅಲ್ಲಿ ಅಂತಃಕರಣದೊಳಗಾಗುವ ಅನುಭವ ಜ್ಞಾನ, ಅಂತಃಕರಣದೊಳಗಾಗುವ ಅನುಭವ ಜ್ಞಾನ. ಜ್ಞೇಯ ಅಂದ್ರೆ ರಜ್ಜು, ಜ್ಞೇಯ ವಸ್ತು. ಇವುಗಳಿಗೆ ಅಧಿಷ್ಠಾನ ಯಾವದಪ್ಪ ಅಂತಂದ್ರೆ ಜ್ಞೇಯ ವಸ್ತು ಅಂತಂದ್ರೆ ರಜ್ಜುವಿಗೆ ಅಧಿಷ್ಠಾನ ರಜ್ಜು ಉಪಯುಕ್ತ ಚೇತನ, ಮತ್ತು ಜ್ಞಾನಕ್ಕ ಅಧಿಷ್ಠಾನ ಯಾವದಂದ್ರೆ ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಅಂತ ಹೇಳಕತ್ತಾರೆ. ಅದಕ್ಕೆ ಪ್ರತಿಯೊಂದು ವಸ್ತು ಪ್ರಾಕ್ಟೀಸ್ ಮಾಡ್ಬೇಕು. ಏನಾರ ನಾನು ಪೆನ್ನನ್ನು ತಿಳಿದಿದ್ದೇನೆ, ಒಂದು ಪೆನ್ ತಗೊಳ್ಬೇಕು. ನಾನು ಅಂದ್ರೇನು ಜ್ಞಾತೃ, ಪೆನ್ನು ಜ್ಞೇಯ ವಸ್ತು, ತಿಳಿದಿದ್ದೇನೆ ಜ್ಞಾನ. ಈ ಮೂರಕ್ಕೂ ಸಾಕ್ಷಿ ಯಾವ್ದು ಮಾಡ್ಲಕತ್ತದ? ಪ್ರಕಾಶ ಮಾಡ್ಲಕತ್ತದ. ನಾನು ಅನ್ನೋದು ಸಾಕ್ಷಿ ಇದ್ದುದಕ್ಕೆ ನಾನು ಅನ್ನುವ ಜ್ಞಾತೃ ಇರಲಿಕ್ಕೆ ಸಾಧ್ಯ. ಸಾಕ್ಷಿ ಇದ್ದುದಕ್ಕೆ ಪೆನ್ನು ಅನ್ನುವ ಜ್ಞೇಯ ವಸ್ತು ಇರಲಿಕ್ಕೆ ಸಾಧ್ಯ. ಮತ್ತು ಸಾಕ್ಷಿ ಇದ್ದುದಕ್ಕೆ ಏನಾಗ್ಯದ? ತಿಳಿದಿದ್ದೇನೆ ಎಂಬ ಜ್ಞಾನ ಇರಲಿಕ್ಕೂ ಸಾಧ್ಯ. ಈ ಮೂರನ್ನು ಪ್ರಕಾಶ ಮಾಡೋದು ಯಾವುದು? ಸಾಕ್ಷಿ. ಮೂರಕ್ಕೂ ಅಧಿಷ್ಠಾನವಾಗಿರೋದು ಸಾಕ್ಷಿ. ಈ ರೀತಿಯಾಗಿ ಜಗತ್ತಿನ ಪ್ರತಿಯೊಂದು ವಸ್ತುಗಳಲ್ಲಿ ನೀವು ಸಾಕ್ಷಿಯ ಭಾನ ಮಾಡ್ಕೊಳ್ಳಕ ದಾರಿ ಮಾಡಿಕೊಟ್ರು. ಕೇವಲ ಜಡವಸ್ತುವನ್ನಷ್ಟೇ ಗುರುತಿಸಿದ್ರೆ ಚಿದಾಭಾಸ, ಜಡವಸ್ತುವನ್ನು ಗುರುತಿಸುವ ಚಿದಾಭಾಸನನ್ನು ಗುರುತಿಸುವುದ್ಯಾವುದು? ಜಡವಸ್ತುವನ್ನು ಪ್ರಕಾಶ ಮಾಡೋದ್ಯಾವುದು? ಚಿದಾಭಾಸ. ಚಿದಾಭಾಸನನ್ನು ಪ್ರಕಾಶ ಮಾಡೋದ್ಯಾವುದು? ಸಾಕ್ಷಿ. ಹೀಗೆ ತಿಳ್ಕೊಂಡು ಅಲ್ಲಿ ಸಾಕ್ಷಿ ಇರ್ಲಿಲ್ಲ ಅಂದ್ರೆ ಅಲ್ಲಿ ಚಿದಾಭಾಸನೂ ಇಲ್ಲ, ಚಿದಾಭಾಸ ಇಲ್ಲ ಅಂತಂದ್ರೆ ಅಲ್ಲಿ ಜಡವಸ್ತುವಿನ ಜ್ಞಾನ. ಜ್ಞಾತೃ, ಜ್ಞಾನ, ಜ್ಞೇಯ ಮೂರನ್ನು ಪ್ರಕಾಶ ಮಾಡುವ ವಸ್ತು ಯಾವುದಪ್ಪ ಅಂತಂದ್ರೆ ಸಾಕ್ಷಿ, ನಿಮ್ಮೊಳಗಿರುವ ಆತ್ಮಸಾಕ್ಷಿ. ಇಷ್ಟು ತಿಳ್ಕೊಂಡು ಮತ್ತೆ ನಾಳೆ ಏನ್ ಹೇಳ್ತಾರ ನೋಡ್ಬೇಕು. ಪ್ರಾಕ್ಟೀಸ್ ಮಾಡ್ತೀರಾ? ಒಂದು ಮಾಡಿ ಹೇಳ್ರಿ ನೋಡೋಣ. ಜ್ಞಾತೃ, ಜ್ಞಾನ, ಜ್ಞೇಯ ಒಂದು 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 ಸೆಂಟೆನ್ಸ್ ಬರೀರಿ. ಒಂದು ವಾಕ್ಯ ಬರೆದು
ವಾಕ್ಯ ಬರೀ. ಏನ್ ಬರೀತೀರಿ? ಒಂದು ವಾಕ್ಯ ಬರೀರಿ. ಏನ್ ವಾಕ್ಯ ಬರೀತೀರಿ? ಏನ್ ವಸ್ತುಗಳು ಯಾವ ಕಣ್ಣಿಗೆ ಕಾಣ್ತಾ ಇಲ್ಲ ಏನು? ಏನ್ ಮಾಡಿದ್ರಿ? ನಾನು ಪುಸ್ತಕವನ್ನು ಓದುತ್ತೇನೆ. ಒಂದು ಕೆಳಗೊಂದು ಬರ್ಕೊಳ್ರಿ. ನಾನು ಮತ್ತೆ ಅದರ ಕೆಳಗೆ ಪುಸ್ತಕವನ್ನು ಅದ್ರ ಕೆಳಗೆ ಓದುತ್ತೇನೆ. ಈಗೇನಾಗ್ತದ? ಚಿದಾಭಾಸ ಕೇವಲ ಪುಸ್ತಕವನ್ನು ಮಾತ್ರ ಪ್ರಕಾಶ ಮಾಡುತ್ತಾನೆ. ಅದರ ಕೆಳಗೆ ಬರ್ಕೋಬೇಕು. ಅದ್ರ ಕೆಳಗೆ ಮೂರು ಬರ್ದಿರಿಲ್ಲ, ನಾನು ಅಂತ ಬರ್ದಿರಿ, ಅದ್ರ ಕೆಳಗೆ ಒಂದು ಪುಸ್ತಕವನ್ನು ಅಂತ ಬರ್ದಿರಿ, ಅದ್ರ ಕೆಳಗೆ ಓದುತ್ತೇನೆ ಅಂತ ಬರ್ದಿರಿ. ಮೂರು ಒಂದ್ರ ಕೆಳಗೊಂದು ಬರೆದ್ಮೇಲೆ ಪೂರ್ತಿ ಕೆಳಗೆ 4ನೇ ಸಾಲು ಏನ್ ಬರೀಬೇಕು? ಚಿದಾಭಾಸನು ಕೇವಲ ಪುಸ್ತಕವನ್ನು ಪ್ರಕಾಶ ಮಾಡುತ್ತಾನೆ. ಇಲ್ಲಿ ಮೇಲೆ ನಾನು ಪುಸ್ತಕವನ್ನು ಓದುತ್ತೇನೆ ಅಂತಲ್ಲ, ಅದರ ಮುಂದೆ ಒಂದೊಂದು ಡ್ಯಾಶ್ ಹಾಕೊಂಡು ನಾನು ಅನ್ನೋದು ಏನ್ ಬರೀತೀರಿ? ಅದ್ರ ಮುಂದೆ ಎರಡನೇ ಸಾಲು ಪುಸ್ತಕವನ್ನು ಏನು ಓದುತ್ತೇನೆ. ಈಗೇನಾಯ್ತು? ಈ ಜ್ಞಾತೃ ಜ್ಞಾನ ಜ್ಞೇಯ ಅಂದ್ರೆ ಏನಂತ ಗೊತ್ತಾಗಿದೆ. ಈಗ ನೀವು ಗೊತ್ತಾದ್ಮೇಲೆ ಕೆಳಗೆ ಏನ್ ಬರ್ದ್ರಿ? ಚಿದಾಭಾಸನು ಕೇವಲ ಪುಸ್ತಕವನ್ನ ಪ್ರಕಾಶ ಮಾಡುತ್ತಾನೆ ಅಂತೇನ್ ಹೇಳಿರಲ್ಲ, ಬೆಳಕು ಮಾಡುತ್ತಾನೆ, ತಿಳ್ಕೋತಾನೆ ಅನ್ನಂಗ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅದ್ರ ಕೆಳಗಿನ ಸಾಲು ಈ ಜ್ಞಾತೃ ಜ್ಞಾನ ಜ್ಞೇಯ ಮೂರನ್ನು, ಈ ಮೂರು ತ್ರಿಪುಟಿಗಳನ್ನ ಸಾಕ್ಷಿಯು ಪ್ರಕಾಶಿಸುತ್ತದೆ. ಈ ಮೂರು ತ್ರಿಪುಟಿಗಳನ್ನು ಸಾಕ್ಷಿಯು ಪ್ರಕಾಶಿಸುತ್ತದೆ. ಈ ಮೂರು ತ್ರಿಪುಟಿಗಳಿಗೆ ಸಾಕ್ಷಿಯೇ ಅಧಿಷ್ಠಾನವಾಗಿರುತ್ತದೆ. ಈ ಮೂರು ತ್ರಿಪುಟಿಗಳಿಗೆ ಸಾಕ್ಷಿಯೇ ಅಧಿಷ್ಠಾನವಾಗಿರುತ್ತದೆ. ಸಾಕ್ಷಿ ಇರುವ ಕಾರಣವೇ ಈ ಮೂರು ತ್ರಿಪುಟಿಗಳು ಇರುತ್ತವೆ. ಅಧಿಷ್ಠಾನ ಆದ ಅಂದ್ರೆ ಅದರ ಅರ್ಥ ಏನು? ಅಲ್ಲಿ ಸಾಕ್ಷಿ ಆದ ಅನ್ನೋದಕ್ಕೆ ಇವು ಮೂರು ತ್ರಿಪುಟಿಗಳದವ. ಒಂದು ವೇಳೆ ಸಾಕ್ಷಿ ಇಲ್ಲದಿದ್ದರೆ ಈ ಮೂರು ತ್ರಿಪುಟಿಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಅಧಿಷ್ಠಾನನೇ ಇಲ್ಲ, ಬಂಗಾರನೇ ಇಲ್ಲ ಅಂದ್ರೆ ಆಭರಣ ಎಲ್ಲಿರ್ಬೇಕು? ಅಧಿಷ್ಠಾನ ಇದ್ದದಕ್ಕೆ ಆಭರಣ ಬರಕ್ಕೆ ಸಾಧ್ಯ. ಹಂಗ ಅದು ಸಾಕ್ಷಿನೇ ಇರಲಿಲ್ಲ ಅಂತಂದ್ರೆ ಈ ಜ್ಞಾತೃ ಜ್ಞಾನ ಜ್ಞೇಯ ಇರ್ಲಿಕ್ಕೆ ಸಾಧ್ಯ.
ಅದೇ ರೀತಿ ವಸ್ತುವಿಗೆ ಬರದಂಗ ವ್ಯಕ್ತಿಗಳ ಬಗ್ಗೆ ಬರಿಬೇಕು. ನಿಮಗೊಬ್ಬ ಪರಿಚಯ ಇರುವ ವ್ಯಕ್ತಿ ಬಂದ, ಅವಾಗ ಏನ್ ಮಾಡ್ತೀರಿ? ನನಗೆ ಬಸವನ ಪರಿಚಯವಿದೆ, ನನಗೆ ಕಮಲಳ ಪರಿಚಯವಿದೆ. ಹೌದಾ ಇಲ್ಲ? ಹೆಂಗ? ನನಗೆ ಅಂದ್ರೆ ಏನು? ನನಗೆ ಅಂದ್ರೆ ಜ್ಞಾತೃ. ಬಸವನ ಅಂತಂದ್ರೆ ಅಥವಾ ಕಮಲಳ ಅಂತಂದ್ರೆ ಜ್ಞೇಯ, ಪರಿಚಯವಿದೆ, ಜ್ಞಾನ. ಈಗ ಚಿದಾಭಾಸ ಏನು ಗುರುತಿಸ್ತಾನ? ಬಸವ ಮತ್ತು ಕಮಲಳ ಏನ್ ಗುರುತಿಸ್ತಾನ? ನಾಮ, ರೂಪ, ಜಾತಿ, ವಿದ್ಯೆ, ಹುದ್ದೆ, ದೇಶ, ಭಾಷೆ, ಇವೆಲ್ಲ ಚಿದಾಭಾಸ ಗುರುತಿಸ್ತಾನ. ಅಂದ್ರೆ ವಸ್ತು ಕಂಡು ಕೊಡ್ಲಿವೆಲ್ಲ ಪರಿಚಯ. ಮುಂದೇನಾಯ್ತು? ಈ ಸಾಕ್ಷಿ ಏನ್ ಮಾಡ್ತದ? ಚಿದಾಭಾಸನನ್ನ ಗುರುತಿಸ್ತದೇನು? ಚಿದಾಭಾಸಗೆ ಅಷ್ಟೆಲ್ಲ ಗುರುತಿಸ್ಲಕ್ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಸಾಕ್ಷಿಯ ಸಪೋರ್ಟ್ ತಗೊಂಡು. ಸಾಕ್ಷಿ ಇರ್ಲಿಲ್ಲ ಅಂದ್ರೆ ಚಿದಾಭಾಸ ಹೆಂಗ್ ಗುರುತಿಸ್ತಾನ? ಅದಕ್ಕೆ ಸಾಕ್ಷಿ ಏನ್ ಮಾಡ್ತಾನ? ಈ ಗಾತ್ರ, ಜ್ಞಾನ, ಜ್ಞೇಯ ಮೂರನ್ನು ಇವನು ಪ್ರಕಾಶಿಸ್ತಾನೆ. ಮೂರನ್ನು ಈತ ಪ್ರಕಾಶಿಸುತ್ತಾನೆ. ಈಗೇನಾಯ್ತು? ಪರಿಚಯ ಇದ್ದವ ಬಸವ, ಮತ್ತಿನ್ಯಾನೋ ಬಂದ. ಈಗ ಪರಿಚಯ ಇಲ್ಲದವರು ಬಂದರು. ಪರಿಚಯ ಇಲ್ಲದವರು ಬಂದರು. ನಿಮ್ಗೇನು ಪರಿಚಯ ಇಲ್ಲವ್ರು ಬಂದ್ರು. ಬಂದ ಮೇಲೆ ಏನಾಯ್ತು? ನೀವು ಅವಾಗ ಏನಾಗ್ತದ? ಗುರುತಿಸಲಿಲ್ಲ ಅಂತಂದ್ರೆ ಏನಾಗ್ತದೆ? ಅಲ್ಲಿ ಅವಿದ್ಯೆ ಕ್ಷೋಭೆಗೊಳ್ಳುತ್ತದೆ, ಕ್ಷೋಭೆಗೊಳಗಾಗುತ್ತದೆ. ಅವಾಗೇನಾಗ್ತದೆ? ಅವಿದ್ಯೆ ಕ್ಷೋಭೆಗೊಳಗಾಗುತ್ತದೆ, ಅವಿದ್ಯೆ ಕಾರ್ಯೋನ್ಮುಖವಾಗುತ್ತದೆ. ಅವಿದ್ಯೆ ಏನ್ ಮಾಡ್ತದೆ? ಎತ್ತರ. ನಿಮ್ಗೆಲ್ಲೇ ನೋಡಿವೆಲ್ಲ, ನೀವು ಯಾರು, ಏನು, 108 ಪ್ರಶ್ನೆಗಳು ಹೇಳಿ ಇಂಥವ್ರಿದ್ರೆ ಇರ್ಬೋದು ಅಂತ ನೀವೇ ಒಂದು ಡಿಸೈಡ್ ಮಾಡ್ತೀರಿ. ಪರಿಚಯ ಇಲ್ಲ ಆದ್ರೂ ನಿಮ್ಮದೇ ಆದ ಒಂದು ಅಭಿಪ್ರಾಯ ತರ. ಮಾಮಂದ ಕತೆ ಗೊತ್ತದ? ಮಾಮನ್ ಕತೆ ಗೊತ್ತದ ಇಲ್ರಿ? ಗಂಡನ ಮಾಮ ಅಂತ ಆಕಿ ತಿಳ್ಕೊತಾಳು, ಹೆಂಡತಿ ಮಾಮ ಅಂತ ಅವ ತಿಳ್ಕೊತಾಳ. ಅವಿದ್ಯೆ ತನ್ನದೇ ಆದ ಒಂದು ಅಭಿಪ್ರಾಯ. ಯಾವನೊಬ್ಬ ಸುಟ್ಕೇಸ್ ಇಟ್ಕೊಂಡು ಬರ್ತಾನ, ಯಾರ್ರಿ ನೀವು? ಮಾಮ. ಲವ್ ಮ್ಯಾರೇಜ್ ಮಾಡ್ಕೊಂಡು ಊರ ಹೊರಗೆ ಮನಿ ಮಾಡ್ಕೊಂಡಿರ್ತಾರ, 2 ಅಂತಸ್ತಿನ ಮನಿ ಹಿಡ್ದಿರ್ತಾರ, ಡೂಪ್ಲೆಕ್ಸ್. ಅವಾಗ ಬಿಜಿ ಇರ್ತಾರ ಕೆಲಸದಾಗ. ಯಾರು ನೀವು? ಮಾಮ ಅಂತ. ಮಾಮ ಅಂದ್ಕೂಡ ಹೌದಾ, ಬರೀ ಅವ್ರಿಗೇನಾಗಿರ್ತದ? ಯಾರು ಸಂಬಂಧಿಕರು ಅವ್ರ ಬಳಿ ಹೋಗ್ತಾ ಇರಲ್ಲ. ಯಾಕಂತಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿರ್ತಕ್ಕ ಆ ಕುಲದವ್ರು ಹೋಗಲ್ಲ, ಈ ಕುಲದವ್ರು ಹೋಗಲ್ಲ, ಯಾರೇ ಬಂದ್ರು ಸಾಕಾಗ್ಯದ ನಂಗಾಗಿರ್ತದ. ಅಂತ ಟೈಮ್ನಾಗ ಇವ ಮಾಮ ಅಂತ ಒಮ್ಮ ಹೋಗ್ಬಿಡ್ತಾನೆ, 3ನೇ ಅಜ್ಞಾತ ವ್ಯಕ್ತಿ. ಹೋಗಿ ನೀವ್ ಯಾರು? ನಾ ಮಾಮ ಅದೀನಿ. ಮಾಮ ಅನ್ಕೊಂಡು ಇಕ್ಕಿ ಅಂತ ತಿಳ್ಕೊತಾಳ, ಗಂಡನ ಅಪ್ಪ ತಿಳ್ಕೊತಾಳ. 1-2-3 ದಿವಸ ಮಾಮನ ಉಪಚಾರ ನಡೀತದ. ಆಟಕ್ಕೆ ಏನೋ ಸೌಂಡ್ ಆಗ್ತದ, ಗಂಡ ಕೂತದ, ಯಾರೋ ಇನ್ನೊಬ್ರ ಮನ್ಯಾಗ. ಯಾರು ಬಂದಾರ? ಮಾಮ ಬಂದಾರ ಅಂತ ಅವ ಏನ್ ತಿಳ್ಕೊತಾನ? ಹೆಂಡತಿ ಅಪ್ಪದ ಅಂತ ತಿಳ್ಕೊತಾನ. ಹಿಂಗಾಗಿ ಗಂಡನ ಅಪ್ಪ ಹೆಣತಿ ತಿಳ್ಕೊತಾಳ, ಹೆಂಡತಿ ಅಪ್ಪ ಗಂಡ ತಿಳ್ಕೊತಾನ. ಇಬ್ರು ಕೂಡಿ ಯಾವಾಗ ನೀವ್ ಯಾರು ಅಂತ ಕೇಳಿದಾಗ ಅವ ಯಾವಾಗ ಸೂಟ್ಕೇಸ್ ತಗೊಂಡು ಹೋಗ್ಬಿಡ್ತಾನ. ನಾ ಮಾಮ ಇದೀನಿ ಅಂದ್ರೆ ಯಾರ್ದು ಮಾಮ ಅಲ್ಲ ನಾವು. ಭ್ರಾಂತಿ, ಭ್ರಮೆ
ಈ ರೀತಿ ಅದಕ್ಕೆ ಅವಿದ್ಯೆಯಿಂದ ಕೆಲವೊಂದು ಕೆಲಸಗಳು ಆಗ್ತಿರ್ತಾವ. ಭ್ರಾಂತಿಯ ಕೆಲಸಗಳು ಇಂದ್ರಿಯ ಮತ್ತು ಅಂತಃಕರಣ ಮೂಲಕ ಕೆಲವೊಂದು ಜ್ಞಾನದ ಕೆಲಸಗಳಾಗ್ತಿರ್ತವ ಮತ್ತು ಸಾಕ್ಷಿಯ ಮೂಲಕ ತತ್ವಜ್ಞಾನದ ಭಾನಗಳಾಗ್ತಿರ್ತವ. ಸಂಸಾರಿಕ ಬದುಕು ಒಂದು ಕಡೆಯದ, ಪಾರಮಾರ್ಥಿಕ ಬದುಕು ಒಂದು ಕಡೆಯದ, ಭ್ರಮಾತ್ಮಕ ಬದುಕು ಒಂದು ಕಡೆಯದ. ಎಲ್ಲದರೊಳಗೂ ಈ ಜೀವ ಎಲ್ಲ ಕೆಳಗೆ ಹಾಕೋ ಹೋಗ್ತಿರ್ತಾನೆ. ಹಂಗೆ ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಅದು ಗುಂಡು, ಮುಳುಗಲ್ಲಿ ಅದು ಬೆಂಡು. ಇಂತಪ್ಪ ಸಂಸಾರ ಸರದಿಯನ್ನು ದಾಂಟಿಸಿ ಕಾಯಯ್ಯ ಕೂಡಲ ಸಂಗಮ ದೇವ. ಸಾಕ್ಷಿದಾನ ಮಾಡ್ಕೋಬೇಕಂತೀವಿ, ಜಡವಸ್ತುಗಳ ಜ್ಞಾನ ಬಿಡವಲ್ದು. ಜಡವಸ್ತುಗಳ ಜ್ಞಾನದಾಗ ಇರ್ಬೇಕಂತೀವಿ, ಸಾಕ್ಷಿದಾನ ಬಿಡವಲ್ದು. ಹಿಂಗಾಗ್ಬಿಟ್ಟದ ನಮಗೂ ತೇಲು ಮುಳುಗು ಆಲಕತ್ತದ. ಇದ್ರೊಳಗ ಹೆಂಗಾರೆ ಮಾಡಿ ಪಾರ್ ಮಾಡಪ್ಪ ಪರಮಾತ್ಮ, ಸಾಕು ಬಿಡಪ್ಪ, ಏನ್ ಮಾಡ್ತಿ ಅಂತ ಹಿಂಗಾಗ್ಬಿಟ್ಟ. ಇಂತಪ್ಪ ಸಂಸಾರ ಸರದಿಯನ್ನು ದಾಂಟಿಸಿ ಕಾಯಯ್ಯ ಕೂಡಲ ಸಂಗಮ. ಸಾಕ್ಷಿ ಭಾನ ಮಾಡ್ಕೊಳಕ್ ಒಂದ್ ಸ್ವಲ್ಪ ದಾರಿ ಸಿಕ್ತ. ನಿಮ್ಮೊಳಗೆ, ಇತರ ಜೀವಿಗಳೊಳಗೆ, ಜಗತ್ತಿನ ಎಲ್ಲಾ ವಸ್ತುಗಳೊಳಗೆ ದಾರಿ ಸಿಗ್ತಾ ಇಲ್ರಿ. ಪರಿಚಯಿಸಿಕೊಳ್ಳುವಂತ ಒಂದು ಮಾರ್ಗ. ಸುತ್ತ ದಾರಿ ಸಿಗಲಾರ್ದಂತ ಜಾಗದಾಗ ಒಂದು ಪ್ಲಾಟ್ ತಗೊಂಡಿರಿ, ಎಲ್ಲಾ ಕಡೆ ಸುತ್ತಿನ ಪ್ಲಾಟ್ ಮಾರಿಬಿಟ್ಟಾರ. ನಿಮ್ ದಾರಿ ಸಹಿತ ಒಂದು ಪ್ಲಾಟ್ ಅಂತ ಹೇಳಿ ಮಾರಿಬಿಟ್ರ ಯಾರೋ, ನಿಮ್ ದಾರಿನೇ ಇಲ್ಲ. ಹಂಗಾದಾಗ ಏನಾಗ್ಯದ, ಸದ್ಗುರುನಾಥ ಒಂದು ದಾರಿ ಮಾಡಿ ಕೊಟ್ಟಾನ. ದಾರಿ ಮಾಡಿ ಕೊಟ್ಟ ಮೇಲೆ ಏನ್ ಮಾಡ್ಬೇಕು? ಆ ದಾರಿ ಓಡಾಡ್ಬೇಕಾ ಬೇಡ? ಏನ್ ಸುಮ್ಮಂಗೆ ಮನೆಗೆ ಕುಂದಿರ್ಬೇಕು, ನಮ್ಗೆ ದಾರಿನೇ ಇಲ್ಲ, ಹಿಂಗೆ ಇರಮ್ಮ ಅಂತ ಹೇಳಿ. ಏನ್ ಮಾಡ್ತೀವಿ? ಏನ್ ಮಾಡ್ತೀರಪ್ಪ? ದಾರಿಗೆ ಹೋಗ್ಬೇಕಾ ಬೇಡ? ಗಪ್ ಕೂತ್ರಿ ಏನ್ ಮಾಡ್ಬೇಕ? ದಾರಿಗೆ ಹೋಗಂಗಿಲ್ಲ ಅಂತ ಲಕ್ಷಕ್ಕೆ ಅರ್ಥ ಆಗ್ತದ. ದಾರಿಗೆ ಹೋಗೋದಂದ್ರೆ ಹೆಂಗ್ ಗೊತ್ತಲಿ? ಎಲ್ಲಾ ದೇಶಗಳಲ್ಲಿ, ಎಲ್ಲಾ ಕಾಲಗಳಲ್ಲಿ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಜೀವಿಗಳಲ್ಲಿ, ಎಲ್ಲಾ ಜಾತಿಗಳಲ್ಲಿ, ಎಲ್ಲಾ ಧರ್ಮಗಳಲ್ಲಿ, ಎಲ್ಲಾ ಸನ್ಯಾಸಿಗಳಲ್ಲಿ, ಎಲ್ಲಾ ಗೃಹಸ್ಥರಲ್ಲಿ, ಎಲ್ಲಾ ವಾನಪ್ರಸ್ಥರಲ್ಲಿ, ಎಲ್ಲಾ ದೇಶಗಳಲ್ಲಿ, ಎಲ್ಲಾ ಭಾಷೆಗಳಲ್ಲಿ, ಎಲ್ಲಾ ಕಡೆ ಏನದ? ಅದೇ ಸಾಕ್ಷಿ. ಆ ಸಾಕ್ಷಿಯನ್ನ ನೋಡಿ ವ್ಯವಹರಿಸಬೇಕೆ ಹೊರತು ದೇಶ, ಭಾಷೆ, ಲಿಂಗ, ಜಾತಿ, ವರ್ಗ, ವರ್ಣ ಅವೆಲ್ಲ ನೋಡಿ ನಾವು ವ್ಯವಹರಿಸಲಿಕ್ಕೆ ಹೋಗಬಾರದು. ಸಾಕ್ಷಿಯ ಜೊತೆಗೆ ಸಾಕ್ಷಿಯ ಸಂಬಂಧ, ಸಾಕ್ಷಿಯ ಮೂಲಕ. ಸಂವಿಧಾನ ಅದಲ್ಲ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳ ಮೂಲಕ. ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್ ಅಂತ ಅದಲ್ರಿ, ಹಂಗಿಲ್ಲ. ಆಫ್ ದಿ ಸಾಕ್ಷಿ, ಬೈ ದಿ ಸಾಕ್ಷಿ, ಫಾರ್ ದಿ ಸಾಕ್ಷಿ. ಈ ರೀತಿ ನಾವು ಆತ್ಮದ ಒಂದು ಭಾನ ಮಾಡ್ಕೊಳ್ಳೋಂತ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಏನಾಗ್ತದ? ಇವೆಲ್ಲ ಮಾಡಿದ್ರೆ ಏನಾಗ್ತದ? ಎದಕ್ ಮಾಡ್ಬೇಕು ಇದೆಲ್ಲ? ಏನಾಗ್ತದ್ರಿ ಇದು ಮಾಡಿದ್ರೆ?
ಪರಮಾನಂದ ಪ್ರಾಪ್ತಿ, ಪರಮಾನಂದ ಪ್ರಾಪ್ತಿ, ಸರ್ವದುಃಖ ನಿವೃತ್ತಿ ರೂಪ ಮೋಕ್ಷ ಉಂಟಾಗುತ್ತದೆ. ಹೇಳಿದ್ರೆ ಗೌರಮ್ಮ ಶಾಣಕ್ಯ ಅಂತ ತಿಳಿತಲ್ಲ. ಎದಕ್ಕೆ ಹೇಳಕತ್ತೀವಿ? ಇದೆಲ್ಲ ಪ್ರತಿನಿತ್ಯ ಮೋಕ್ಷ ಮಾಡಿಕೊಡ್ಲಕತ್ತೀವಿಲ್ಲ. ಏನ್ ವಿಚಾರಸಾಗರ ದುಡು ತಗೊಂಡು ಓಡ್ಕೋತೋ ಇಲ್ಲ ಆಚೆ ಮುಟ್ತೋಮ, ಏನ್ ಇದೆಲ್ಲ ಮಾಡಿಕೆ ಸಾಕ್ಷಿ ಭಾನ ಮಾಡ್ಕೊಳ್ಳೋಣ. ಈ ಸಾಕ್ಷಿ ಭಾನ ಮಾಡ್ಕೊಳ್ಳೋ ಕೆಲಸ ಚಾಲು ಮಾಡ್ಬೇಕು. ಇನ್ ಮುಂದೆ ನೀವು ವಸ್ತು ಜ್ಞಾನ ಬೇಕಾದಷ್ಟು ಗೊತ್ತಾಗ್ಯದ, ಇನ್ನು ಮುಂದೆ ಸಾಕ್ಷಿ ಭಾನ ಮಾಡ್ಕೊಳ್ಳೋ ಕೆಲಸ ಚಾಲು ಮಾಡ್ಬೇಕು. ಆಯ್ತಲ್ಲ ಟೈಮು ಸಾಕು. ಇವತ್ತಿನ ಮಟ್ಟಿಗೆ ಇಷ್ಟು ಜ್ಞಾನ ಸಾಕಲ್ಲ. ಏನ್ ಇನ್ನೊಂದು ಚಾಪ್ಟರ್ ತೊಗೊಳಮ್ಮ? ಸಾಕು ರಗಡೆ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಕೆ. ಇದುವರೆಗೆ ಸದ್ಗುರುಗಳು ಜ್ಞಾನ, ಜ್ಞಾತೃ ಜ್ಞಾನ, ಜ್ಞೇಯಗಳನ್ನ ಜ್ಞೇಯಗಳಿಗೆ ಸಾಕ್ಷಿನೇ ಹೆಂಗ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯನ್ನ ಪಡ್ಕೊಳ್ಳಾಕ ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟು ಪ್ರತಿ ದಿವಸನೂ ಒಂದೊಂದು ಮಾರ್ಗವನ್ನು ತೋರಿಸಿಕೊಡ್ತಾ ಇದಾರ. ನಮ್ಮ ಪ್ರಯತ್ನ ಒಂದೇ ಉಳಿದೈತೆ ಅಂತ ಹೇಳ್ತಾ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ಮುಂದೆ ಯಾರು ಮೆಲುಕು ಕಾರ್ಯಕ್ರಮವನ್ನ ತಯಾರು ಮಾಡ್ಕೊಂಡಿದ್ರ ನಿನ್ನೆ ಉಡುಪಿ ಗುರುಗಳು ಹೇಳ್ತಾರಂದ್ರೆ ಅವರಿಗೆ ಅವಕಾಶ ಆಗುತ್ತೆ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಪ್ರಕಾಶ್ ಹುಡುಕೇರಿ ಗುರುಗಳಿಂದ ಮೆಲುಕು ಕಾರ್ಯಕ್ರಮನ ನಾವೆಲ್ಲರೂ ಆಲಿಸೋಣ. ಬ್ರಹ್ಮಾನಂದಂ ಪರಮಸುಖಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಜ್ಜಾದಿಲಕ್ಷಂ ಏಕಂ ನಿತ್ಯಂ ಹಿಮಲಮಚಲಂ ಸರ್ವದೇ ಸಾಕ್ಷಿಭೂತಂ ಭವಾತೀತಂ ಗಗನಸದೃಶಂ ತ್ರಿಗುಣರಹಿತಂ ಸದ್ಗುರುಂ ತ್ವಂ ನಮಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಬೆಳಗಿನ ಜಾವದ ಸತ್ಸಂಗದ ಪಾಠದಲ್ಲಿ ಭಾಗಿಯಾಗಿರತಕ್ಕಂತ ಎಲ್ಲ ಶುಭಾತ್ಮರಿಗೆ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಬ್ರಹ್ಮಜ್ಞಾನ ಪೀಠದ ಶ್ರೀ ಶರಣಬಸವ ಮಂಗಳ ಪಾದಗಳಿಗೆ ಹೃದಯಪೂರ್ವಕ ಹನಿಮನಿದು ಮತ್ತು ಸಾಧು ನಿತ್ಯಂತರನ್ನು ಹಾಗೂ ಪಂಡಿತ್ ಪೀತಾಂಬರ್ಜಿಯವರನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಇವತ್ತಿನ ಸತ್ಸಂಗದ ಪಾಠದಲ್ಲಿ 26/2/2024 ಪ್ರವಚನ ಮಾಲಿಕೆಯಲ್ಲಿ ಬರ್ತಕ್ಕಂಥ ಅದರ ಅರ್ಧ ಭಾಗ ಉಳಿದಂತಹ ಭಾಗವನ್ನು ಮುಂದೆ ನಾನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರ ಶಿವ ಸಂತತಿ ಮಹಾರಾಜರು ತಮ್ಮ ತತ್ವದೃಷ್ಟಿ ನಮ್ಮ ಆಸ್ತಿಯನ್ನ ಅಂದ್ರೆ ಹಂಚಿ ನೀರು ಅವರು ಸುಗುರಿಯವರು ಅಂದ್ರೆ ಸದ್ಬುದ್ಧಿ ಮಾಡ್ತಾರ. ಅದೇ ಶಿವ ಸಂತತಿ ಇರ್ತಾರೆ ಸುಮ್ಮನೆ ಅನಾರ್ಥಿಕವಾಗಿ